ओम नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वंदे गुरुपरंपरा। विद्यायां विबुधाचार्यं वेदज्ञानाप्तिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट् भासतां नो हृदंबर। बंधुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविधौ नूनं मनां मा कृथः। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि सन्तु। श्लोकैक श्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधने भूते अद्य सीता जयंती निमित्त सीता संदेश विषये किंचित विवरण आरंभे सति किंचित पूर्वकथानुवादः। हरिः ओम हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे। श्री गुरुभ्यो नमः। हरि ओम
ಹರಿ ಓಂ. ಹರಿ ಓಂ. ಐದು ದಿನಗಳ ಉಡುಪಿಯ ಕಾರ್ಯಕ್ರಮದಲ್ಲಿ ವ್ಯಸ್ತನಾದ್ದರಿಂದಾಗಿ ನಮ್ಮ ಯೂಟ್ಯೂಬ್ನಲ್ಲಿ ಈ ಕಾರ್ಯಕ್ರಮವನ್ನು ಕಳಿಸ್ಲಿಕ್ಕೆ ಆಗಲಿಲ್ಲ. ಆದರೆ ನಮ್ಮ ಆನಂದ ವಿಹಾರ ವಿದ್ಯಾಲಯ ಸರ್ವಜ್ಞ ಸಂದೇಶ ಮೊದಲಾಗಿರ್ತಕ್ಕಂತಹ ನಮ್ಮ ಏನು ಚಾನೆಲ್ಗಳಿವೆ ಆ ಪೋಸ್ಟ್ನಲ್ಲಿ ಪ್ರವಚನವನ್ನು ಕಳಿಸಲಾಗಿತ್ತು. ವಿಷಯ ಭಗವದ್ಗೀತಾ ಮತ್ತು ಬೃಹತಿ ಸಹಸ್ರದ ಒಂದು ತುಲನಾತ್ಮಕ ಚಿಂತನೆ. ಯಾರಿಗೆ ಕೇಳಲಿಕ್ಕೆ ಆಗಿಲ್ಲ ಅಂದರೆ ಆನಂದ ವಿಹಾರ ಇದ್ದದ ಗ್ರೂಪ್ನಲ್ಲಿ ಯಾರಿಲ್ಲ ಅವರು ದಿನಾಂಕ 14, 15, 16, 17, 18 5 ದಿನಗಳ ಶ್ರೀ ಪುತ್ತಿಗೆ ಅಂತನ್ನುವ ಯೂಟ್ಯೂಬ್ ಚಾನಲ್ಗೆ ಹೋದರೆ ನಿಮಗೆ ಆರಂಭದಲ್ಲಿ ಚಿಕ್ಕ ಮಹಾಸ್ವಾಮಿಗಳಾದ ಸುಶ್ರೀಂದ್ರ ತೀರ್ಥರ ಭಾಗವತ ಮತ್ತು ನನ್ನ ಪ್ರವಚನ ನಿಮಗೆ ಕೇಳಲಿಕ್ಕೆ ಸಿಗ್ತದೆ. ಶ್ರೀ ಪುತ್ತಿಗೆ ಅಂತನ್ನೋ ಯೂಟ್ಯೂಬ್ ಚಾನಲ್ ಹೋಗಿ ನೋಡ್ಬೋದು. ಅಲ್ಲಿಂದ ಬಂದ ಮೇಲೆ ನಿನ್ನಿನ ದಿನ ಪ್ರವಚನ ಹೇಳಬೇಕಾಗಿತ್ತು, ಆದರೆ ಬಂದ ಪರಿಶ್ರಮದಿಂದ ಸ್ವಲ್ಪ ವಿಳಂಬವಾಗಿ ಬಂದದ್ರಿಂದ ಹೇಳಲಿಕ್ಕಾಗಲಿಲ್ಲ. ನಿನ್ನೆ ಸೀತಾ ಜಯಂತಿ, ಸೀತಾದೇವಿ ಅವತರಿಸಿದ ದಿನ. ವೈಶಾಖ ಶುದ್ಧ ನವಮಿಗೂ ಸೀತಾ ಜಯಂತಿ ಅಂತ ಕರೀತಾರೆ. ಆದರೆ ನಮ್ಮ ಸಂಪ್ರದಾಯದಲ್ಲಿ ಸೀತಾದೇವಿ ಈ ಫಾಲ್ಗುಣ ಶುದ್ಧ ಅಷ್ಟಮಿ ದಿವಸವೇ ಅಭಿವ್ಯಕ್ತರಾಗಿದ್ದಾರೆ. ಸಂಸಾರದ ವ್ಯವಹಾರದಲ್ಲಿ ಕೆಲವು ತಪ್ಪು ಕಲ್ಪನೆಗಳು ಬೆಳೆದು ಬಂದಿವೆ. ಏನು? ಹೆಂಡತಿಯನ್ನು ಹೊಗಳಬಾರದು. ಈಗೀಗ ಸಾಕಷ್ಟು ಹೊಗಳ್ತಾರೆ, ಆ ಮಾತು ಬೇರೆ. ಹಿಂದಿನ ಕಾಲದಲ್ಲಿ ಹೆಂಡತಿಯನ್ನು ಹೊಗಳಿದ್ರೆ ಏನಪ್ಪ ಎಷ್ಟು ಹೆಣ್ಪೆಕ್ಕಡಾಗ್ಯಾನ, ತನ್ನ ಹೆಂಡತಿನ ಹೊಗಳ್ತಾನಂತ್ರಿ ಅಂತ ತಿಳ್ಕೊಂಡು ಅಂತೇಳಿ ಜನರು ಅವನಿಗೆ ಏನೋ ಎಷ್ಟು ಹೆಣ್ಪೆಕ್ಕಡ, ಹೆಂಡತಿ ಹಿಂದೆ ಬಾಲ ಹಿಡ್ಕೊಂಡು ತಿರುಗಾಡ್ಲಿಕತ್ತಿ, ಹೆಂಡತಿ ಸರಿ ಹಿಡ್ಕೊಂಡು ತಿರುಗಾಡ್ಲಿಕತ್ತಿ ಇದೇನು ಬೈತಾ ಇದ್ದು. ಹೆಂಡತಿಯಲ್ಲಿ ಗುಣಧರ್ಮ ಕಾಣಬೇಕು ಅಂತಕ್ಕಂಥ ಉದಾರತೆ ನಮ್ಮಿಂದ ಹೊರಟೋಗಿತ್ತು. ಬಹುಶಃ ನಮ್ಮ ಮೇಲೆ ಮುಸ್ಲಿಮರ ಸತತ ಆಕ್ರಮಣದಿಂದ ಗಂಡ ಯಾವಾಗಲೂ ಹೆಂಡತಿ ಮೇಲೆ ಜೋರು ಜಬರ್ದಸ್ತಿ ಮಾಡ್ತಿರ್ಬೇಕು, ಅವಳನ್ನು ಯಾವಾಗಲೂ ನಿಚ ತೋರಿಸ್ತಿರ್ಬೇಕು ಅಂತ ಹೇಳಿ ಏನೋ ಒಂದು ಮಾನಸಿಕತೆ ಬೆಳೆದು ಬಂದಿತ್ತೋ ಏನೋ ಯಾರಿಗೂ ಗೊತ್ತು. ಆದರೆ ಇದು ನಮ್ಮ ಸನಾತನ ಧರ್ಮದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಪ್ರವೃತ್ತಿ, ಹೆಂಡತಿಯನ್ನು ತಿರಸ್ಕರಿಸಬೇಕು, ಹೆಂಡತಿಯನ್ನು ಬೈಬೇಕು, ಹೆಂಡತಿಯಲ್ಲಿ ದೋಷ ಕಾಣಬೇಕು ಅಂತಕ್ಕಂತಹ ಪ್ರವೃತ್ತಿ ಅಂತೇನಿದೆ ಇದು ನಮ್ಮ ಸನಾತನ ಧರ್ಮದಲ್ಲಿ ಇಲ್ಲ. ರಾಮ ಸೀತೆಯರು ತನ್ನ ಆಶ್ರಮಕ್ಕೆ ಬಂದಾಗ ಅತ್ರಿ ಋಷಿಗಳು ತಮ್ಮ ಹೆಂಡತಿಯ ಬಗ್ಗೆ ಹೇಳಿದ ಮಾತುಗಳು ಆದರ್ಶ ನಾವು ಕಲಿಬೇಕು. ಗುಣ ಇದ್ದಲ್ಲಿ ವರ್ಣಿಸಿ, ತಪ್ಪಿದ್ದಲ್ಲಿ ತಪ್ಪು ಅಂತ ಹೇಳಿ, ಏನು ತಪ್ಪಿಲ್ಲ. ಅದರ ಜೊತೆಯಲ್ಲಿ ಗಂಡ ತ್ರಾಸು ಕೊಟ್ಟರೆ ಅವನ ಜೊತೆಗೆ ಹಾಕಿರಬೇಕು. ಗಂಡನಿಂದ ನಮಗೆ ಭಾಳ ಪೀಡೆ ಆಗ್ತಿದ್ರೆ ಡೈವರ್ಸ್ ಕೊಟ್ಟು ಹೋದ್ರೆ ಆಯ್ತಲ್ಲ. ಏನು ಹುಟ್ಟುವಾಗ ಗಂಡಾಗಿ ಬಂದಿಲ್ಲ, ನಂತರ ಮಧ್ಯದಲ್ಲಿ ಬಂದಿದ್ದಾನೆ, ಅವನನ್ನು ಬಿಟ್ಟ ಇನ್ನೊಂದೊಂದು ಆರಿಸಿದ, ಒಳ್ಳೆಯ ಸಾಮಾನನ್ನು ಬಿಟ್ಟ ಇನ್ನೊಂದು ಬೇರೆ ಸಾಮಾನು ತೆಗೆದುಕೊಂಡ್ರಾಯ್ತು ಅನ್ನೋ ಒಂದು ಆಧುನಿಕ ಚಿಂತನೆಯ ಸಂದರ್ಭದಲ್ಲಿ ಸೀತಾ ಮತ್ತು ಅನಸೂಯ
ಇವರ ಸಂವಾದದಲ್ಲಿ ಸೀತೆಯ ಸಂದೇಶ ಏನು, ಇದನ್ನು ನಾವು ಇವತ್ತಿನ ದಿವಸ ತಿಳಿಯುವುದಕ್ಕೋಸ್ಕರ ಪ್ರಯತ್ನಿಸೋಣ. ಶ್ರೀರಾಮಚಂದ್ರ ಕಾಡಿಗೆ ಬಂದ ನಂತರ ದಶರಥ ಮೃತನಾಗ್ತಾನೆ. ಭರತನಿಗೆ ಸುದ್ದಿಯಾಗಿ ತಿರುಗಿ ಬರ್ತಾನೆ, ತನ್ನ ಅಜ್ಜನ ಮನೆಗೆ ಹೋಗಿರ್ತಾನೆ. ತಂದೆ ಅಂತ್ಯಕ್ರಿಯೆಗಳನ್ನೆಲ್ಲ ಮಾಡಿ ಅಮ್ಮನಿಗೆ ಹೇಳ್ತಾನೆ, ನಾನು ರಾಜ್ಯ ತೆಗೆದುಕೊಳ್ಳೋದಿಲ್ಲ, ನನ್ನ ಅಣ್ಣ ರಾಮನನ್ನು ಕರೆದುಕೊಂಡು ಬಂದೆ, ನಾನು ಅವನನ್ನು ರಾಜ್ಯದ ಮೇಲೆ ಕೊಡಿಸ್ತಿದ್ದು, ಅವನ ರಾಜ್ಯ ಇದು ಅಂತ ಹೇಳಿ ಆ ಕಾಲದಲ್ಲಿ ಭರತ ಆಗ್ರಹ ಮಾಡ್ತಾನೆ, ಹೊರಡ್ತಾನೆ ರಾಮನನ್ನು ಕರ್ಕೊಂಡು ಬರೋದಕ್ಕೋಸ್ಕರ. ರಾಮನನ್ನು ಬಂದು ಭೇಟಿಯಾಗ್ತಾನೆ. ರಾಮಚಂದ್ರ ಹೇಳ್ತಾನೆ, ತಂದೆ ತಾನು ಕೊಟ್ಟ ಮಾತಿನಿಂದ ಅವನು ಹೋದ್ರೇನಾಯಿತು, ಅವನ ಮಾತು ಸುಳ್ಳಾಗಬಾರ್ದು, ತಂದೆಯ ಮಾತನ್ನು ಸತ್ಯ ಮಾಡುವಂಥ ಜವಾಬ್ದಾರಿ ಮಕ್ಕಳದು. ಆದ್ದರಿಂದಾಗಿ ನನ್ನ ತಂದೆ ನನ್ನ ಚಿಕ್ಕಮ್ಮ ಕೈಗೆ ನೀನು ಬೇಡಿದ 2 ವರ ಕೊಡ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿದಾಗ, ಅವಳು ಕೇಳಿದ ವರದಲ್ಲಿ ನಾನು ವನವಾಸದಲ್ಲಿ ಇರಬೇಕು, 12 ವರ್ಷ ಆದಮೇಲೆ ಬರ್ತೇನೆ ಅಂತಂದಾಗ ಭರತ ಶ್ರೀರಾಮಚಂದ್ರನ ಪಾದುಕೆಗಳನ್ನು ತೆಗೆದುಕೊಂಡು ತಿರುಗಿ ಹೋಗ್ತಾನೆ. ಶೃಂಗಬೇರಪುರದಲ್ಲಿಯೇ ತಾನಿದ್ದುಕೊಂಡು ಸಿಂಹಾಸನದ ಮೇಲೆ ರಾಮನ ಪಾದುಕೆಗಳನ್ನಿಟ್ಟು ರಾಜ್ಯವನ್ನು ಆಳ್ತಾನೆ. ಅಲ್ಲಿಂದ ರಾಮ ಲಕ್ಷ್ಮಣ ಸೀತೆಯರು ಅತ್ರಿ ಋಷಿಗಳ ಆಶ್ರಮಕ್ಕೆ ಬರ್ತಾರೆ. ಆಗ ಶ್ರೀರಾಮಚಂದ್ರ ತನ್ನ ಆಶ್ರಮಕ್ಕೆ ಬಂದದ್ದನ್ನು ಕಂಡು ಅತ್ಯಂತ ಪೂಜ್ಯರಾದ ಅತ್ರಿ ಋಷಿಗಳು ಮಹಾನ್ ಭಗವದ್ಭಕ್ತರು, ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರು ಅನ್ನುವುದನ್ನು ವಾಲ್ಮೀಕಿ ಋಷಿಗಳು ಅತ್ರಿ ಋಷಿಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಸ್ವಹ ಅತ್ರೇರಾಶ್ರಮಮಾಸಾದ್ಯ ವವಂದೇ ಚ ಮಹಾಯಶಃ. ರಾಮಚಂದ್ರ ಯಾವಾಗ ಬಂದು ಕೈ ಜೋಡಿಸಿದನು ಅತ್ರಿ ಋಷಿಗಳಿಗೆ, ತಂಚಾಪಿ ಭಗವಾನ್ ಅತ್ರಿಹಿ, ಅತ್ರಿ ಋಷಿಗಳಿಗೆ ಭಗವಾನ್ ಅತ್ರಿ ಅಂತೇಳಿ ವಾಲ್ಮೀಕಿ ಋಷಿಗಳು ಕರೀತಾ ಇದ್ದಾರೆ. ಇಲ್ಲಿ ಭಗವಾನ್ ಅಂದರೆ ಷಡ್ಗುಣೇಶ್ವರಿ ಸಂಪನ್ನ ಅಂತಲ್ಲ, ಪರಮ ಭಗವದ್ಭಕ್ತರು ಅಂತ ಅರ್ಥ. ಬಹಳ ದಿವಸದ ನಂತರ ಮಗ ಮನೆಗೆ ಬಂದರೆ ಎಷ್ಟು ಪ್ರೀತಿಯಿಂದ ಅವನನ್ನು ಕಾಣಬೇಕು. ಪುತ್ರವತ್ ಪ್ರತ್ಯಪದ್ಯತ, ಬಹಳ ದಿವಸದ ನಂತರ ಮನೆಗೆ ಬಂದ ಮಗನಂತೆ ಪ್ರೀತಿಯಿಂದ ಶ್ರೀರಾಮಚಂದ್ರನನ್ನು ಬರಮಾಡಿಕೊಂಡಿದ್ದಾರೆ. ಋಷಿ ಮುನಿಗಳ ಆದರ್ಶ, ಸ್ವಾರ್ಥವಿಲ್ಲದ ಆದರ್ಶ, ಅಹಂಕಾರವಿಲ್ಲದ ಆದರ್ಶ ನಾವು ಇಲ್ಲಿ ಪ್ರತಿಯೊಂದು ಶ್ಲೋಕದಲ್ಲಿ ಕಾಣ್ತೇವೆ. ತಾನೇ ಆತಿಥ್ಯದ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅತಿವೃದ್ಧಳಾಗಿರ್ತಕ್ಕಂಥ ತನ್ನ ಹೆಂಡತಿ ಅನಸೂಯೆಯನ್ನು ಕರೀತಾರೆ. ಅನಸೂಯ ಬಾ, ಸೀತಾದೇವಿಗೆ ಸಾಂತ್ವನ ಮಾಡು ಅಂತ ತಿಳ್ಕೊಂಡು ಕರೆದುಕೊಂಡು ಹೋಗ್ತಾರೆ. ಆನಂತರ ಎಲ್ಲರಿಗೂ ಸಂತೋಷಪಡಿಸಬೇಕು ಅಂತ ತಿಳ್ಕೊಂಡು ಅಂತೇಳಿ ಸರ್ವಭೂತ ಹಿತೇರತಃ ಸಾಂತ್ವಯ ಮಾಸ ಧರ್ಮಜ್ಞ. ಅನಸೂಯಗೆ ಅತ್ರಿ ಋಷಿಗಳು ಹೇಳ್ತಾರೆ, ಅನಸೂಯ, ಸೀತೆ ಕಾಡಿನಲ್ಲಿ ಬಹಳ ಕಷ್ಟಪಡ್ತಾ ಇದ್ದಾಳೆ, ಸ್ವಲ್ಪ ಅವಳಿಗೆ ಸಮಾಧಾನ ಪಡಿಸು ಅಂತ ತಿಳ್ಕೊಂಡು ಅಂತ ಹೇಳಿ ಪ್ರತಿಗೃಹೀಶ್ವ ವೈದೇಹಿಂ ಅಬ್ರವೀತ್ ಋಷಿಸತ್ತಮಃ. ರಾಮ, ನನ್ನ ಹೆಂಡತಿ ಬಹಳ ಅನುಭವಿ, ಮಹಾ ತಪಸ್ವಿನಿ. ಅತ್ರಿ ಋಷಿಗಳು ಹೇಳುವ ಮಾತಿನ ಕಡೆ ಲಕ್ಷ್ಯ ಕೊಡಿ. ಹೆಂಡತಿಯ ಬಗ್ಗೆ ಎಷ್ಟೊಂದು ಆಧಾರದಿಂದ ಮಾತನಾಡ್ತಾ ಇದ್ದಾರೆ. ಹೆಂಡತಿಯಲ್ಲಿದ್ದು ಗುಣವನ್ನು ವರ್ಣನೆ ಮಾಡಲಿಕ್ಕೆ ಏನು ತಪ್ಪಿದೆ?
ರಾಮಾಯ ಚ ಆಚಕ್ಷೇತಾಂ ತಾಪಸೀಂ ಧರ್ಮಚಾರಿಣೀಂ. ರಾಮ, ನನ್ನ ಹೆಂಡತಿ ಅನಸೂಯ ಸಾಮಾನ್ಯಳು ಅಂತ ತಿಳ್ಕೊಳ್ಬೇಡಪ್ಪ. ಹಿಂದಕ್ಕೆ 10 ವರ್ಷ ಮಳೆ ಆಗಲಿಲ್ಲ. 10 ವರ್ಷ. ಆಗ ಮಳೆ ಆಗದೇ ಇದ್ದಾಗ ಎಲ್ಲ ಕಡೆಯಲ್ಲಿಯೂ ಕೂಡ ಭೂಮಿಯ ಬಿರುಕು ಬಿಟ್ಬಿಟ್ಟು ಎಲ್ಲ ಗಿಡಗಳು ಒಣಗೋಗ್ಬಿಟ್ಟು ಜನರಿಗೆ ಆಹಾರ ತ್ರಾಹಿ. ನಾವು ಋಷಿಗಳಿಗೆ ತಪಶಕ್ತಿ ಇತ್ತು, ತಪಶಕ್ತಿಯಿಂದ ಆಹಾರ ನಾವು ಸೃಷ್ಟಿ ಮಾಡಬಹುದಾಗಿತ್ತು. ಆದರೆ ನಮಗೆ ತಪಸ್ಸನ್ನು ಕಳೆದುಕೊಳ್ಳಲಿಕ್ಕೆ ಸರ್ವಥಾ ಮನಸ್ಸಿರಲಿಲ್ಲ. ಆ ವೇಳೆಗೆ ಈ ಸುತ್ತಲೂ ಪರಿಸರದಲ್ಲಿರುವ ಎಲ್ಲ ಋಷಿಮುನಿಗಳಿಗೋಸ್ಕರ ತನ್ನ ತಪಸ್ಸನ್ನು ಖರ್ಚು ಮಾಡಿ ನನ್ನ ಹೆಂಡತಿ ಅನಸೂಯ ಮೂಲ ಫಲೇ ಸೃಷ್ಟೇ ಜಾಹ್ನವೀಚ ಪ್ರವರ್ತಿತ, ಕಂದ ಮೂಲ ಫಲಗಳನ್ನು ತನ್ನ ತಪಸ್ಸಿನಿಂದ ಎಲ್ಲ ಋಷಿಮುನಿಗಳಿಗೂ ಕೂಡ ಹಂಚುವುದಲ್ಲದೆ ಗಂಗಾದೇವಿಯ ಧಾರೆ ನಮ್ಮ ಎಲ್ಲರ ಆಶ್ರಮದ ಕಡೆಗೆ ಬರುವಂತೆ ಮಾಡಿದ ಮಹಾನ್ ತಪಸ್ವಿನಿಯೋ ನನ್ನ ಹೆಂಡತಿ ಅನಸೂಯ. ನಾವೀಗ ನಮ್ಮ ಹೆಂಡತಿ ಬಗ್ಗೆ ವರ್ಣನೆ ಮಾಡ್ತೇವೆ. ನನ್ನ ಗಂಡ ನನ್ನ ಹೆಂಡತಿ ವರ್ಣನೆ ಮಾಡೋದು ಇದ್ದಾಳ್ರಿ, ಪರವಾಗಿಲ್ಲ ಅಂತೀಗ ಅಂತೀವಲ್ಲ, ನಾನು ಇಲ್ಲ, ಗುಣಗಳನ್ನು ವರ್ಣಿಸ್ಬೇಕು. ಯಯಾ ಮೂಲ ಫಲೇ ಸೃಷ್ಟೇ ಜಾಹ್ನವೀ ಚ ಪ್ರವರ್ತಿತ ಉಗ್ರೇಣ ತಪಸಾಯುಕ್ತ ನಿಯಮೈಶ್ಚಾಪ್ಯಲಂಕೃತ. ಯಾವಾಗಲೂ ಕಠೋರವಾದ ತಪಸ್ಸನ್ನು ಮಾಡ್ತಾ ಇದ್ದಾಳೆ, ಅನೇಕ ನಿಯಮ ವ್ರತಗಳನ್ನು ಮಾಡಿದ್ದಾಳೆ. ಒಂದ್ಸಲ ದಶರಾತ್ರ ಅಂತನೂ ಒಂದು ಅಗ್ನಿಹೋತ್ರಿಗಳು, ಅದರಲ್ಲಿ ದಶರಾತ್ರ ಅಂತೇಳಿ 9-10 ರಾತ್ರಿ ವಿಶಿಷ್ಟ ಯಜ್ಞವನ್ನು ಮಾಡಬೇಕಾಗ್ತದೆ. ರಾಮಚಂದ್ರ ಆಗ ನನಗೇನು ಬಹಳ ಅಶಕ್ತತೆ ಬಂದಿತ್ತು. 2 ದಿವಸ 3 ದಿವಸ ಮಾಡಿದರೆ ಹೆಚ್ಚಿತ್ತು. ಭಾಳ ಚಿಂತೆಯಲ್ಲಿದ್ದೆ ನಾನು. ಏನು ಮಾಡಬೇಕು, ದಶರಾತ್ರ ಈ ರೀತಿಯಾಗಿರ್ತಕ್ಕಂಥ ಹೋಮ ನನ್ನ ಕಡೆಯಿಂದ ಬಿಟ್ಟು ಹೋಗ್ತದಲ್ಲ ಅಂತ ಹೇಳಿ. ಆಗ ನನ್ನ ಹೆಂಡತಿ ಅನಸೂಯ ತನ್ನ ತಪಸ್ಸಿನಿಂದ ಒಂದೇ ರಾತ್ರಿಯಲ್ಲಿ 10 ದಿನದ ಎಲ್ಲ ಗ್ರಹಗಳನ್ನು ತಿರುಗುವಂತೆ ಮಾಡಿ ಒಂದೇ ರಾತ್ರಿಯಲ್ಲಿ 10 ದಿನದ ಯಜ್ಞ ಮಾಡುವಂತೆ ನನಗೆ ಅನುಕೂಲ ಮಾಡಿಕೊಟ್ರು. 2-3 ದಿವಸ ಮಾಡುವಷ್ಟು ಕೂಡ ಸಾಮರ್ಥ್ಯ ನನಗಿರಲಿಲ್ಲ. ಆದರೆ ನನ್ನ ಗಂಡನ ವ್ರತ ತಪ್ಪಬಾರದು ಅಂತೇಳಿ ತನ್ನ ತಪಸ್ಸನ್ನು ಖರ್ಚು ಮಾಡಿದ್ದಾಳೆ. ಖರ್ಚು ಮಾಡಿ ದೇವ ಕಾರ್ಯ ನಿಮಿತ್ತಂಚ ಯಯಾ ಸಂತ್ವರಮಾಣಯ ದಶರಾತ್ರಂ ಕೃತಾರಾತ್ರಿ ಸೇಯಂ ಮಾತೇವ ತೇನಗ. ಹೇಗೆ ಒಬ್ಬಳ ತಾಯಿ ತನ್ನ ಮಗನಿಗೆಲ್ಲ ಅನುಕೂಲ ಮಾಡಿಕೊಡ್ತಾಳೆಯೋ, ನನ್ನ ಹೆಂಡತಿ ನನ್ನ ತಾಯಿಯಾಗಿ ನನಗೆ ಅನುಕೂಲ ಮಾಡಿಕೊಟ್ಲಪ್ಪ. ವಾಲ್ಮೀಕಿ ಋಷಿಗಳ ಮಾತಿನ ಕಡೆಗೆ, ಹತ್ತಿ ಋಷಿಗಳ ಮಾತಿನ ಕಡೆ ಲಕ್ಷ್ಯ ಕೊಡಿ, ಹೆಂಡತಿಯನ್ನು ತಾಯಿ ಸಮಾನ ತಿಳ್ಕೊಂಡು ಅಂತೇಳಿ ತನ್ನ ಯೋಗಕ್ಷೇಮ ಮಾಡಿರ್ತಕ್ಕಂಥ ಅವಳು ಮಾಡಿದ ಉಪಕಾರವನ್ನು ಸ್ಮರಿಸ್ತಾ ಇದ್ದಾರೆ. ಇದೇ ನಮ್ಮ ಸನಾತನ ಧರ್ಮದ ಭಾರತೀಯ ಋಷಿಮುನಿಗಳ ಚರಿತ್ರೆ. ಆದ್ದರಿಂದಾಗಿ ಅವಳ ಆಶೀರ್ವಾದ ನಿಮಗೆ ಅತ್ಯಂತ ಅವಶ್ಯಕ. ಅಂಥ ತಪಸ್ವಿಯಾದ ಅನಸೂಯ ಹತ್ತಿರ ಸೀತೆಯನ್ನು ಕಳಿಸಿಕೊಡು, ಅವಳು ಸೀತೆಗೆ ಸಮಾಧಾನವನ್ನು ಹೇಳ್ತಾಳೆ ಅಂತ. ರಾಮ ಹೇಳ್ತಾನೆ, ನೋಡಿ ಸೀತಾ, ಇವಳ ಹೆಸರು ಅಪ್ಪ ಇಟ್ಟದ ಹೆಸರು ಬೇರೆ, ಆದರೆ ಎಂದಿಗೂ ಯಾರ ಮೇಲೆಯೂ ಅಸೂಯೆಯನ್ನು ತೋರಿಸದೆ, ಹೊಟ್ಟೆ ಕಿಚ್ಚನ್ನು ಪಡೆದೆ, ಎಲ್ಲರನ್ನೂ ಉದಾರದಿಂದ ನೋಡಿದ್ದರಿಂದಾಗಿ ಇವಳಿಗೆ ಹೆಸರು ಅನಸೂಯ ಅಂತ ತಿಳ್ಕೊಂಡಂತೇಳಿ ಹೆಸರು ಬಂತು. ಅನುಸೂಯೇತಿ ಯಾ ಲೋಕೆ ಕರ್ಮಭಿ ಖ್ಯಾತಿಮಾಗತ. ಅವಳ ಹತ್ರ ಹೋಗು, ಅವಳಿಂದ ಆಶೀರ್ವಾದವನ್ನು ತೆಗೆದುಕೋ, ಅವಳು ನಿನ್ನ ಮಾರ್ಗದರ್ಶನ ಮಾಡ್ತಾಳೆ. ಸೀತಾದೇವಿ
ಆಶ್ರಮದೊಳಗೆ ಹೋಗ್ತಾಳೆ. ವಯಸ್ಸು ಬಹಳ ಆಗಿತ್ತು ಅನಸೂಯಾದೇವಿಗೆ. ಕೈ ಕಾಲು ನಡುಕ್ತಾ ಇದ್ದು, ಕೂದಲೆಲ್ಲ ಬೆಳಗಾಗಿ ಹೋಗಿತ್ತು. ಗಾಳಿ ಬಿಟ್ಟರೆ ಹೇಗೆ ಬಾಳೆಗಿಡ ಅಲುಗಾಡಬೇಕು ಆ ರೀತಿ ಆಗ್ತಪ್ಪ, ಪೂರ್ತಿ ಶರೀರದಲ್ಲಿ ಒಂದು ನಡುಗು ಅಲುಗಾಡ್ತಾ ಇದ್ಲು. ಆಗ ಹೋಗಿ ಸೀತಾದೇವಿ ಅವಳಿಗೆ ನಮಸ್ಕಾರ ಮಾಡ್ತಾಳೆ, ಜಗನ್ಮಾತೆ ಮಹಾಲಕ್ಷ್ಮೀ ದೇವಿ. ಆದರೆ ಪರಮಾತ್ಮ ಯಾವಾಗ ಭೂಮಿ ಮೇಲೆ ಬಂದು ಯಾವ ರೀತಿ ನಾಟಕ ಮಾಡ್ತಾನೆ ಅದೇ ರೀತಿ ನಾಟಕ ಕೂಡ ಲಕ್ಷ್ಮೀದೇವಿ ಕೂಡ ಮಾಡ್ತಾ ಇದ್ದಾಳೆ. ಅದಕ್ಕೋಸ್ಕರವೇ ಶ್ರೀಮದಾಚಾರ್ಯ ಮಹಾಭಾರತಾತ್ಮನಿರ್ಣಯದಲ್ಲಿ ಯಾಂ ಯಾಂ ಪರೇಶ ಉರುಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ. ಪರಮಾತ್ಮ ಹೇಗೆ ಕಪಟ ನಾಟಕ ಸೂತ್ರಧಾರಿಯಾಗಿ ಭೂಮಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ನಾಟಕವನ್ನು ಮಾಡ್ತಾ ಇರ್ತಾನೆ, ಅದೇ ರೀತಿಯಾಗಿ ಈ ಸೀತಾದೇವಿಯು ಕೂಡ ಪರಮಾತ್ಮನಂತೆ ನಾಟಕವನ್ನು ಮಾಡ್ತಾಳೆ. ಹೋಗಿ ಅನಸೂಯೆಗೆ ನಮಸ್ಕಾರ ಮಾಡ್ತಾಳೆ. ಆಗ ಅವಳು ಸೀತಾದೇವಿ ನಮಸ್ಕಾರ ಮಾಡಿ, ನಾನು ದಶರಥನ ಸೊಸೆ ಸೀತಾದೇವಿ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ಅಂತ ಹೇಳಿದಾಗ, ಆ ಕಾಲದಲ್ಲಿ ಅನಸೂಯ ಅವಳ ಮುಖವನ್ನು ಎರಡು ಕೈಯಿಂದ ಹಿಡಿದು, ಬಾರಮ್ಮ ನೋಡಬೇಕಾಗಿದೆ ಅಂತ ತಿಳ್ಕೊಂಡಂತೇಳಿ ಆಗ ಸೀತಾದೇವಿಯ ಎರಡು ತನ್ನ ಕೈಯಿಂದ ಸೀತಾದೇವಿ ಮುಖವನ್ನು ಹಿಡಿದುಕೊಂಡು ಅವಳನ್ನು ನೋಡಿ ಬಹಳ ಸಂತೋಷ ಪಡ್ತಾಳೆ. ಅವಳಂತಾಳೆ, ಸೀತಾದೇವಿ ನೀನು ಆದರ್ಶ ಪತ್ನಿಯವ, ನಿನ್ನಷ್ಟು ಆದರ್ಶ ಹೆಂಡತಿ ಯಾರೂ ಇಲ್ಲ. ನಾನು ನಿನ್ನ ಬಗ್ಗೆ ಕೇಳಿದ್ದೇನೆ. ತ್ಯಕ್ತ್ವಾ ಜ್ಞಾತಿಜನಂ ಸೀತೆ ಮಾನವೃದ್ಧಿಂಚ ಮಾನಿನಿ ಅವರುದ್ಧಂ ವನೇ ರಾಮಂ ದಿಟ್ಟ್ಯಾ ತ್ವಂ ಅನುಗಚ್ಚಸಿ. ಜಗತ್ತಿನಲ್ಲಿ ಗಂಡನ ಹತ್ರ ಹಣ ಇದ್ದಾಗ, ಮಾನ ಮರ್ಯಾದೆ ಇದ್ದಾಗ ಅವನನ್ನು ಪ್ರೀತಿಸ್ತಕ್ಕಂಥ ಹೆಂಡತಿಯರನ್ನು ಕಂಡಿದ್ದೇವೆ. ಆದರೆ ಅವನು ಯಾವಾಗ ಬಡವನಾಗ್ತಾನೆ, ಕೈ ಖಾಲಿ ಆಗ್ತದೆ, ಅವನು ಇವಳು ಹೇಳಿದಂತೆ ತಂದುಕೊಡ್ಲಿಕ್ಕೆ ಆಗೋದಿಲ್ಲ, ಡೈವರ್ಸ್ ಕೊಟ್ಟು ಹೋಗ್ತಕ್ಕಂಥ ಜನ ಇದ್ದಾರೆ. ಆಗಿನ ಕಾಲಕ್ಕೂ ಇರ್ಬೋದು ಅಂತ ಅನ್ನಿಸ್ತದೆ. ಅನಸೂಯೆ ಮಾತನ್ನು ಹೇಳ್ತಾ ಇದ್ದಾಳೆ. ಆದರೆ ಇಂದಿನ ಕಾಲದಲ್ಲೂ ಕೂಡ ಮಹಾ ಪತಿವ್ರತೆಯರಿದ್ದಾರೆ. ಗಂಡನಿಗೆ ನೌಕರಿ ಹೋಯಿತು ಅಂತ ಹೇಳಿ ಡೈವರ್ಸ್ ಕೊಟ್ಟು ಹೋದಂಥವರನ್ನು ನಾನು ಕಂಡಿದ್ದೇನೆ. ನಮ್ಮ ವಿರಾರ ಉಪನಗರ ಸಮೀಪದಲ್ಲಿ ಇನ್ನೊಂದು ಉಪನಗರ ಇದೆ. ಅಲ್ಲಿ ಒಂದು ಕನ್ನಡ ಕುಟುಂಬ. ತಂದೆಗೆ ಗೊತ್ತೋ ಗೊತ್ತಿಲ್ಲದೋ ಬಡವರು ಮೋಸ ಮಾಡಿ ಒಬ್ಬ ಶ್ರೀಮಂತರ ಮಗನ ಜೊತೆ ಅವಳು ಮದುವೆ ಮಾಡಿದ್ರು. ಆ ಹುಡುಗ, ನಾನು ಮದುವೆಗಿಂತ ಮೊದಲು ಕೂಡ ಅವರನ್ನು ನೋಡಿದ್ದೇನೆ, ಅವ್ರ ಮನೆಗೆ ಹೋಗಿದ್ದೇನೆ. ಅವನಿಗೆ ಸರಿಯಾಗಿ ಮಾತನಾಡಲಿಕ್ಕೆ ಬರ್ತಿದ್ದಿಲ್ಲ. ಮೇಲಿಂದ ಮೇಲೆ ಮೂರ್ಛೆ ರೋಗ, ಹೀಗಾಗಿ ಕೆಲಸ ಏನು ಮಾಡ್ತಾ ಇರಲಿಲ್ಲ. ಅವಳಿಗೆ ಒಂದು ತಿಂಗಳ ನಂತರ ಗೊತ್ತಾಯಿತು, ನನ್ನ ಗಂಡನಲ್ಲಿ ನ್ಯೂನತೆ ಇದೆ, ಏನು ಕೆಲಸ ಮಾಡೋದಿಲ್ಲ, ಏನಿಲ್ಲ. ಅಷ್ಟೇ ಅಲ್ಲ, ಅವನಲ್ಲಿ ಕೆಲವು ಅನಾನುಕೂಲತೆ ಇವೆ ಅಂತ ತಿಳ್ಕೊಂಡಂತೆ ನಾನು ಅವತ್ತಿನಿಂದ ಇವತ್ತಿನವರೆಗೆ, ಈಗ ಅವಳ ಮಕ್ಕಳು 25-30 ವರ್ಷದವರಾಗಿದ್ದಾರೆ. ನಾನು 30 ವರ್ಷಗಳಿಂದ ನೋಡ್ತಾ ಬಂದಿದ್ದೇನೆ. ಗಂಡ ಅರ್ಧ ಹುಚ್ಚ, ನೌಕರಿ ಮಾಡೋದಿಲ್ಲ, ಗಳಿಸೋದಿಲ್ಲ. ಇದಿದ್ದರೂ ಕೂಡ ಹಗಲು ರಾತ್ರಿ ಅವನ ಯೋಗಕ್ಷೇಮವನ್ನು ನೋಡಿಕೊಳ್ತಾ, ಇವತ್ತಿಗೂ ಕೂಡ ಹೆಣ್ಮಗಳು ಎಂದು ನನ್ನ ಗಂಡ ಹೀಗೆ ನನ್ನ ಮೋಸ ಮಾಡಿದರು ಅಂತಿಕೊಳ್ಳಂತ ಅನ್ನಲಿಲ್ಲ.
ಏನಾದರೂ ಒಂದು ವಿಶೇಷ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಕ್ಕೆ ದಾನ ಧರ್ಮಕ್ಕೆ ಬಂದಿರ್ತಾಳೆ ನಮ್ಮಲ್ಲಿ. ಅವಳು ಒಂದೇ ಹೇಳೋದು, ಆಚಾರ್ಯ ನೀವೇನು ಅವತ್ತಿನ ದಿವಸ ಆಶೀರ್ವಾದ ಮಾಡಿದ್ದೀರಿ, ಇವತ್ತಿನವರೆಗೂ ನನ್ನ ಗಂಡನ ಬಗ್ಗೆ ನಂಗೆ ತಿರಸ್ಕಾರ ಬಂದಿಲ್ಲ. ಹೌದು, ಹಿಂದಿನ ನನ್ನ ಕರ್ಮ ಇದೆ, ಆದರೆ ಇವರನ್ನೇ ದೇವರು ಅಂತಕೊಂಡು ಪರಮಾತ್ಮ ನನಗೆ ಕೊಟ್ಟಿದ್ದಾನಲ್ಲ, ಆದ್ದರಿಂದಾಗಿ ಅವನನ್ನು ಬಹಳ ಯೋಗ್ಯ ರೀತಿಯಿಂದ ನಾನು ನೋಡ್ಕೊಳ್ತಾ ಇದ್ದೇನೆ. ಮನಸ್ಸು ಒಳ್ಳೆಯದಿದೆ ನನ್ನ ಗಂಡನದು, ಆದರೆ ಏನೋ ದೇವರು ಆ ರೀತಿಯಾಗಿ ಮಾಡಿದ್ದಾನಲ್ಲ. 2025ನೇ ಇಸ್ವಿಯಲ್ಲಿಯೂ ಕೂಡ ಇಂಥ ಸಾಧ್ವಿಯರು ಇದ್ದಾರೆ. ಹೆಸರು ಹೇಳೋದಿಲ್ಲ ನಾನು, ಆದರೆ ಇದ್ದಾರೆ. ಪಾಪ ಬಹಳ ಗಂಡನ ಮಾವ ಒಳ್ಳೆಯ ಸಿರಿವಂತರು, ಆದರೆ ಏನೋ ಮೋಸ ಮಾಡಿದ್ರು. ಇಲ್ಲಿ ಕೂಡ ಅದೇ ಕೇಳ್ತಾ ಇದ್ದಾರೆ, ನಿನ್ನ ರಾಮಚಂದ್ರ ತಂದೆಯ ಮಾತು ಸುಳ್ಳಾಗಬಾರ್ದು ಅಂತ ಹೇಳಿ ರಾಜ್ಯ ಕೋಶ ಆ ಸಿಗ್ತಕ್ಕಂಥ ರಾಜ ಅಂತಕೊಂಡಂತನ್ನು ಮಾನ ಮರ್ಯಾದೆ ಆ ದೊಡ್ಡಸ್ತಿಕೆ ಎಲ್ಲವನ್ನೂ ಬಿಟ್ಟುಕೊಟ್ಟು ಕೇವಲ ಪಿತೃವಾಕ್ಯ ಪರಿಪಾಲನೆ ಮಾಡಬೇಕು ಅಂತನ್ನೋ ಒಂದು ಉತ್ತಮ ಉದ್ದೇಶದಿಂದ ಕಾಡಿನಲ್ಲಿ ಕಷ್ಟಪಡ್ತಾ ಇದ್ದಾನೆ. ನೀನು ಆ ಕಷ್ಟಕ್ಕೆ ತಯಾರಾಗಿ ಅವನ ಜೊತೆಗೆ ಬಂದಿದ್ದೀಯಲ್ಲ, ಸುಖದಲ್ಲಿ ಮಾತ್ರ ಗಂಡನ ಜೊತೆಗೆ, ಕಷ್ಟ ಬಂದಾಗ ನನಗೇನು ಸಂಬಂಧ ಇಲ್ಲ ಅಂತ ಅನ್ನದೇ ಬಂದಿದ್ದೀಯಲ್ಲ ಸೀತಾದೇವಿ, ನನಗೆ ನಿನ್ನ ಮೇಲೆ ಬಹಳ ಅಭಿಮಾನ ಇದೆ ತಾಯಿ. ಹೌದು, ನಗರಸ್ಥೋ ವನಸ್ಥೋವ, ಗಂಡ ನಗರದಲ್ಲಿದ್ದು ಸಾಕಷ್ಟು ಗಳಿಸ್ತಿರಲಿ ಅಥವಾ ಏನು ಗಳಿಸಿದಾಗ ಅಂತ ಪರಿಸ್ಥಿತಿಯಲ್ಲಿ ಬಂದಿರಲಿ, ಕಾಡಿನಲ್ಲಿ ಆವಾಸ ಮಾಡಿರಲಿ, ಅವನು ನಮಗೆ ಅನುಕೂಲ ಮಾಡಿಕೊಡಲಿ, ಅನುಕೂಲ ಮಾಡಿಕೊಡದೇ ಇರಲಿ. ಯಾಸಾಂ ಸ್ತ್ರೀಣಾಂ ಪ್ರಿಯೋ ಭರ್ತ ತಾಸಾಂ ಲೋಕ ಮಹೋದಯ. ಆದರೂ ಅಲ್ಲಿ ದೇವರನ್ನು ಕಾಣ್ತಾ, ಇದೊಂದು ತಪಸ್ಸು, ಈ ಜನ್ಮದಲ್ಲಿ ಭಗವಂತ ನನಗಿಂತ ತಪಸ್ಸನ್ನು ಕೊಟ್ಟಿದ್ದಾನೆ ಅಂತೇಳಿ ಯಾರು ಆ ಗಂಡನನ್ನು ಯೋಗ್ಯ ರೀತಿಯಿಂದ ನೋಡ್ಕೊಳ್ತಾರೆ ಅವರು ನಿಶ್ಚಿತವಾಗಿಯೂ ಕೂಡ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಉತ್ತಮ ಗತಿಯನ್ನು ಪಡೆಯೋದಲ್ಲದೆ ಉತ್ತಮ ಜನ್ಮವನ್ನು ಪಡೆದು ಸುಖಿಗಳಾಗ್ತಾರೆ. ಸೀತಾ ಕೆಲವರು ತಕರಾರು ಮಾಡ್ತಾರೆ, ನನ್ನ ಗಂಡನ ಚರಿತ್ರೆ ಚೆನ್ನಾಗಿಲ್ಲ, ನನ್ನ ಗಂಡ ಬಹಳ ದರಿದ್ರ, ಆ ನಂತರ ಅವನು ಯಾರ್ಯಾರ್ದು ಹೆಣ್ಣಿಂದ ಹೋಗ್ತಾನೆ. ಇಂಥ ತಕರಾರಿದಾಗ ನಾವ್ಯಾಕೆ ಅವನಲ್ಲಿ ಪತಿವ್ರತೆಯರಾಗಿರಬೇಕು? ನಾವ್ಯಾಕೆ ಅವನ ಬಗ್ಗೆ, ಅವನು ಯಾವಾಗ ನನ್ನ ಬಗ್ಗೆ ಪ್ರಾಮಾಣಿಕನಾಗಿಲ್ಲ, ನಾನ್ಯಾಕೆ ಅವನ ಬಗ್ಗೆ ಪ್ರಾಮಾಣಿಕನಾಗಿರಬೇಕು ಅಂತ ಪ್ರಶ್ನೆ ಕೇಳ್ತಾರೆ ಸೀತಾದೇವಿ. ಆದರೆ ಏನೇ ಇರಲಿ, ಅಗ್ನಿಸಾಕ್ಷಿಯಾಗಿ ಮದುವೆ ಆದ ಮೇಲೆ ಅವನು ಗುರು, ಅವನಲ್ಲಿ ನೀ ದೇವರನ್ನು ಕಾಣಬೇಕು. ಅವನೇ ದೇವರಲ್ಲ, ನಿನಗೆ ಸಿಕ್ಕ ಒಂದು ದೇವರ ಪ್ರತಿಮೆ. ಇದು ಸುಂದರವೂ ಇರಬಹುದು, ಕುರುಪವೂ ಇರಬಹುದು, ಅಥವಾ ಯಾವುದೇ ರೀತಿಯ ಒಂದು ಅರ್ಧಂಬರ್ಧ ಮೃದುದ್ದು ಇರ್ಬೋದು, ಏನೂ ಇರ್ಬೋದು. ನಿನಗೆ ಇದೇ ನನ್ನ ಮೂರ್ತಿ ಅಂತ ಕೊಟ್ಟಾಗ ಅಲ್ಲಿ ಭಗವಂತನನ್ನು ಕಂಡು ಸರಿಯಾದ ರೀತಿಯಿಂದ ಯೋಗಕ್ಷೇಮ ಮಾಡಿಕೊಳ್ಳೋದು ಅತ್ಯಂತ ಕರ್ತವ್ಯ. ಯಾಸಾಂ ಸ್ತ್ರೀಣಾಂ ಪ್ರಿಯೋ ಭರ್ತ ತಾದುಶ್ಶೀಲ ಕಾಮವೃತ್ತೋವ. ಚರಿತ್ರೆಗೆಟ್ಟವನಾಗಿರಲಿ, ಅತಿ ಕಾಮಿಯಾಗಿರಲಿ, ಹನುಮಂತನಾಗಿರಲಿ, ಅತಿ ದರಿದ್ರನಾಗಿರಲಿ, ಆರ್ಯ ಸ್ವಭಾವದ ಸನಾತನ ಧರ್ಮದ ನೀತಿಗಳನ್ನು ಪರಿಪಾಲನೆ ಮಾಡುವ ಸ್ವಭಾವವುಳ್ಳ ಯಾವ ಹೆಂಡತಿ ಅಲ್ಲಿದ್ದ ದೇವರನ್ನು ಕಾಣ್ತಾ ಅವನ ಯೋಗಕ್ಷೇಮ ನೋಡ್ಕೊಳ್ತಾಳೆ, ಅವಳೇ ನಿಜವಾದ ಆದರ್ಶ ಸ್ತ್ರೀ. ನಾತೋ ವಿಶಿಷ್ಟಂ ಪಶ್ಯಾಮಿ ಬಾಂಧವಂ ವಿಮೃಶಂತ್ಯಹಂ ಸರ್ವತ್ರ ಯೋಗ್ಯಂ ವೈದೇಹಿ ತಪಃಕೃತಿಮ
ವಿವಾಭ್ಯಯಂ. ಸೀತಾದೇವಿ, ನಾನು ಬಹಳ ವಿಚಾರ ಮಾಡಿದ ನಂತರ ಈ ಮಾತನ್ನು ಹೇಳ್ತಾ ಇದ್ದೇನೆ. ಜಗತ್ತಿನಲ್ಲಿ ಗಂಡನಂತ ಬಂಧು ಬೇರೆ ಯಾರೂ ಇರೋದಿಲ್ಲ. ಯಾಕೆ? ದೇವರು ಗಂಡನ ಮುಖಾಂತರ ವರ ಕೊಡ್ತಾನೆ. ಗಂಡನ ಜೊತೆಗೆ ಇಲ್ದಿದ್ದಿಲ್ಲ ಅಂದ್ರೆ ದೇವರು ವರ ಕೊಡೋದಿಲ್ಲ. ಅಷ್ಟೇ ಇಲ್ಲ, ಅವಳು ಇಂಥ ಒಳ್ಳೆಯ ಗಂಡನ ಸೇವೆ ಮಾಡೋದು ದೊಡ್ಡ ಸ್ಥಿತಿ ಇಲ್ಲ. ಗಂಡನಲ್ಲಿ ಇಂಥ ದೋಷಗಳಿದ್ದಾಗಲೂ ಕೂಡ ಅವನ ಯೋಗಕ್ಷೇಮವನ್ನು ಅಲ್ಲಿದ್ದ ಭಗವಂತನ ಪ್ರೀತಿಗೆ ಅಂತ ಯಾರು ಮಾಡ್ತಾಳೆ, ಅವಳು ನಿಜವಾಗಿಯೂ ತನ್ನ ಜನ್ಮದಲ್ಲಿ ಕೃತಕೃತ್ಯಳು ಅಂತೇಳಿ ನನಗನ್ನಿಸ್ತದೆ. ಸರ್ವತ್ರ ಯೋಗ್ಯಂ ವೈದೇಹಿ ತಪಸ್ಕರಿಮೆ ವಾಭ್ಯಂ. ಅವಳು ಮಹಾ ತಪಸ್ವಿ ಅಂತ ತಿಳ್ಕೊಂಡು ತರಬೇಕು ಅವಳನ್ನು. ನತ್ವೇವ ಮನುಗಚ್ಚಂತಿ ಗುಣದೋಡ ಸಮಸ್ತ್ರೀಯ. ಕೆಲವು ಹೆಣ್ಮಕ್ಕಳು ನಾನೇನು ಕಡಿಮೆ ಅಂತ ತಿಳ್ಕೊಂಡು ಅಂತೇಳಿ ಗಂಡನ ಮೇಲೆ ಅಧಿಕಾರ ತೋರಿಸ್ತಾರೆ. ಆನಂತರ ತಮ್ಮ ಇಚ್ಛೆ ಪೂರ್ತಿಗೋಸ್ಕರ ಯಾರನ್ನು ಗಂಡನನ್ನು ಬಿಟ್ಟು ಎಲ್ಲೆಲ್ಲೋ ಹೋಗ್ತಾರೆ. ಗಂಡನ ಹೇಳಿದಂತೆ ಅವನ ಮಾತನ್ನು ಕೇಳೋದಿಲ್ಲ. ಅಂಥವ್ರಿಗೆ ದುರ್ಗತಿ ಹೊರತು ಬೇರೆ ಗತಿ ಸಿಕ್ಕೋದಿಲ್ಲ. ಅವರು ಧರ್ಮಭ್ರಷ್ಟರು ಆಗ್ತಾರೆ, ಅಪಕೀರ್ತಿ ಉಳ್ಳವರು ಕೂಡ ಆಗ್ತಾರೆ. ಇಂಥ ವ್ಯಕ್ತಿಗಳು ತಪ್ಪು ದಾರಿಯನ್ನು ಹಿಡಿದು ಸಕಲ ವಿಧದಿಂದಲೂ ಪತಿತರಾಗ್ತಾರೆ. ಪತಿ ಗುಣವಂತನಾಗಿರ್ಬೋದು, ಗುಣವಂತನಾಗಿರದೇ ಇರ್ಬೋದು, ಆದರೆ ಅವನಲ್ಲಿದ್ದ ದೇವರು ಅನಂತ ಗುಣ ಪರಿಪೂರ್ಣ ಅಲ್ಲೇನು? ಅನಂತ ಗುಣ ಪರಿಪೂರ್ಣ ಪರಮಾತ್ಮನ ಸೇವೆ ಅಂತಿಕೊಂಡಂತ ಮಾಡಿ ವ್ಯಕ್ತಿ ಸೇವೆ ಅಂತಿಕೊಂಡಂತಲ್ಲ. ನಿನ್ನಲ್ಲಿ ಉತ್ತಮ ಸ್ತ್ರೀಯ ಗುಣ ಕಂಡಿದ್ದೇನೆ. ನಿನ್ನಂಥವರು ಗಂಡ ಕಷ್ಟದಲ್ಲಿದ್ದಾನೆ, ನಾನು ಕಷ್ಟದ ಅನುಭವಿಸ್ಲಿಕ್ಕೆ ತಯಾರಿದ್ದೇನೆ ಅಂತಿಕೊಂಡು ಅವನ ಜೊತೆ ಕಾಡಿಗೆ ಬಂದಿಯಲ್ಲ ನೀನು. ಕೆಲವರು ಹೇಳ್ತಾರೆ, ನೋಡ್ರಿ ನೀವು ಇಲ್ಲೆಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗ್ರಿ, ನಂಬರ್ಲಿಕ್ಕೆ ಆಗಂಗಿಲ್ಲ, ನಾನು ನನ್ನ ಮಕ್ಕಳು ನೋಡ್ಕೊಂಡು ಇಲ್ಲೇ ಇರ್ತೇನೆ, ತಿಂಗಳಿಗೆ ಅಷ್ಟು ಸಂಬಳ ಕಳಿಸ್ಕೊಡಿ ಸಾಕು ಅಂತಕ್ಕಂಥವ್ರು ಹೆಂಡತಿ ಅಂತ ಅನ್ಬೇಕೆ. ಅವತ್ತು ಹೆಂಡತಿ ಅಂದ್ಬಿಟ್ಟು ಇದು ಬಿಡು ನನ್ನ ಜೊತೆಗೆ ಬರಬೇಡ ಅಂತಕೊಂಡು ತಿರುಗ್ತಕ್ಕಂಥ ಗಂಡನಂತ ಅನ್ಬೇಕೆ? ಇಲ್ಲ. ಶಾಸ್ತ್ರದ ಪ್ರಕಾರ ಕಾರಣವಿಲ್ಲದೆ 3 ದಿವಸಕ್ಕಿಂತ ಹೆಚ್ಚು ಗಂಡನನ್ನು ಬಿಟ್ಟು ಇರಬಾರ್ದು ಅಂತ ನಿಯಮ ಇದೆ. ಈಗ ಗಂಡನಿಗೆ ಟೂರ್ ಕೆಲಸ ಇದೆ, ಇತ್ಯಾದಿ ಕೆಲಸ ಇದೆ, ಮತ್ತು ಬೇರೆ ಕಾರಣ ಇದ್ದರೆ ಹೋದರೆ ಪರವಾಗಿಲ್ಲ. ನಿಷ್ಕಾರಣವಾಗಿ ಗಂಡನಿಂದ 3 ದಿವಸಕ್ಕಿಂತ ಹೆಚ್ಚು ದೂರ ಇರಬಾರ್ದು ಅಂತ ನಿಯಮ ಇದೆ. ಆದರೆ ನೀನು ಎಂಥ ಪುಣ್ಯವತಿಯಮ್ಮ, ದೊಡ್ಡ ರಾಜನ ಮಗಳು, ಹಂಸತೂಲಿಕಾ ತಲ್ಪದ ಮೇಲೆ ಬೆಳೆದಿರ್ತಕ್ಕಂಥವಳು. ಇಂಥ ನೀನು ಜಗತ್ತಿಗೆ ಆದರ್ಶ ಇದ್ದಿ ಸೀತಾದೇವಿ. ತದೇವಮೇತಂ ತ್ವಮನುವ್ರತಾ ಸತಿ. ನಿನ್ನ ಗಂಡನನ್ನು ಚೆನ್ನಾಗಿ ಅನುಸರಿಸಿದ್ದಿ ನೀನು. ಪತಿಪ್ರಧಾನ. ನಿನ್ನ ಜೀವನದಲ್ಲಿ ನಿನ್ನ ಗಂಡ ನಿನಗೆ ದೇವರ ಸನ್ನಿಧಾನ ಇದ್ದ ವ್ಯಕ್ತಿ. ಅವನಿಗಿಂತ ಶ್ರೇಷ್ಠರು ನಿನಗೆ ಬೇರೆ ಯಾರೂ ಅಲ್ಲ. ಸಮಯಾನುವರ್ತಿ, ಧರ್ಮದಲ್ಲಿ ಹೇಳಿದಂತೆ ಆಚರಣೆ ಮಾಡ್ತಾ ಇದ್ದಿ ಸೀತಾದೇವಿ. ಭವಸ್ವವರ್ತು ಸಹಧರ್ಮಚಾರಿಣಿ. ನಾನು ಆಶೀರ್ವಾದ ಮಾಡ್ತೇನೆ, ಇದೇ ರೀತಿಯಾಗಿ ಗಂಡನ ಜೊತೆಗೆ ಯಾವಾಗಲೂ ಇರು. ಕೀರ್ತಿ, ಧರ್ಮ, ಪುಣ್ಯ ಎಲ್ಲವೂ ನಿನಗೆ ಸಿಗಲಿ, ಪರಮಾತ್ಮನ ಅನುಗ್ರಹ ನಿನ್ನ ಮೇಲೆ ಆಗಲಿ ಅಂತ ತಿಳ್ಕೊಂಡಂತ ಹೇಳಂದಾಗ ಸೀತಾದೇವಿ ಉತ್ತರ ಕೊಡ್ತಾಳೆ. ಸೀತಾದೇವಿ ಮಾತು ಕೇಳಿ ಮಕ್ಕಳಿಗೆ, ಸೊಸೆಯಂದರಿಗೆ ಯಾವ ಮಾರ್ಗದರ್ಶನ ಮಾಡಬೇಕು ಅಂತ ತಿಳ್ಕೊಂಡಂತ ಅನ್ನೋದನ್ನು ಸೀತಾದೇವಿ ಮಾತಿನಿಂದ ನಾವು ಕಲಿಬೇಕು. ನನಗೆ ಗೊತ್ತಿದೆ, ಸ್ವತಂತ್ರ ವಿಚಾರ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ಈ ವಿಚಾರ ಸರಿ ಬೀಳೋದಿಲ್ಲ. ಇವು ನನ್ನ ಮಾತಲ್ಲ, ಇವು ವಾಲ್ಮೀಕಿ ಋಷಿಗಳು. ಯಾರ ಎದುರಿಗೆ ಬ್ರಹ್ಮದೇವರು
ನನ್ನ ಮೇಲೆ ಯಾರ್ಯಾರು ಸಂಸ್ಕಾರ ಬೆಳೆದು ಬಂತು ಅಂತ ಅನ್ನೋದನ್ನು. ಅನಸೂಯಾದೇವಿ, ನೀನು ನನ್ನನ್ನು ಭಾಳ ಹೊಗಳ್ತಾ ಇದ್ದೀರಿ. ನಾನು ಅಂಥದ್ದೇನು ಮಾಡಿದ್ದೇನೆ? ಎಲ್ಲರೂ ಮಾಡ್ತಕ್ಕಂಥ ಆ ಕ್ರಮವನ್ನು ನಾನು ಅನುಸರಿಸಿದ್ದೇನೆ. ಮನೆ ಅಂತ ಹೊಗಳಿಕೊಳ್ಳುವಂಥ ಎಕ್ಸ್ಟ್ರಾ ಕೆಲಸ ನಾನು ಮಾಡಲಿಲ್ಲ. ಆದರೆ ನಾನು ಸಣ್ಣವಳಾಗಿದ್ದರಿಂದಲೂ ಒಂದು ಮಾತನ್ನು ನಾನು ಕಲ್ತಿದ್ದೇನೆ. ಗಂಡಸರೇ ಇರಲಿ ಹೆಣ್ಮಕ್ಳೇ ಇರಲಿ, ಗುರುಗಳ ಮುಖಾಂತರ ಪರಮಾತ್ಮನ ಅನುಗ್ರಹ. ತನಗೆ ವೇದವಿದ್ಯೆ ಶಾಸ್ತ್ರವಿದ್ಯೆಯನ್ನು ಕಲಿಸಿದವನು ಗಂಡಸರಿಗೆ ಗುರುವಾಗಿದ್ದರೆ, ಅಗ್ನಿಸಾಕ್ಷಿಯಾಗಿ ತನ್ನನ್ನು ಸ್ವೀಕರಿಸಿದ ಗಂಡ ಅವಳಿಗೆ ಗುರು. ಅವನೆಂಥವನೇ ಇರಲಿ, ಗುರುಗಳು ಕೆಟ್ಟವರಿದ್ದಾರೆ ಅಂತ ಹೇಳಿ ಬಿಡ್ಲಿಕ್ಕಾಗ್ತದೆ? ಗುರುಗಳು ಏನು ಮಾಡಿದರೂ ಕೂಡ ಪರಮಾತ್ಮ ಅವರಲ್ಲಿ ನಿಂತ್ಕೊಂಡು ಪರೀಕ್ಷೆ ಮಾಡ್ತಾ ಇರ್ತಾರೆ. ನಮ್ಮಲ್ಲಿ ಸತ್ಯನಾಥ ತೀರ್ಥರು ಅಂತ ಆಗೋದ್ರು. ಅವರ ಗುರುಗಳು ನರಸಿಂಹಾಚಾರ್ಯರು ಅಂತ. ಪೂರ್ವಾಶ್ರಮದಲ್ಲಿ ಸತ್ಯನಾಥ ತೀರ್ಥರು ಒಳ್ಳೆ ವಿದ್ವಾಂಸರು. ಆ ಪಾಂಡಿತ್ಯ ಇದ್ದದರಿಂದಾಗಿ ತಮ್ಮ ಗುರುಗಳಾಗಿರ್ತಕ್ಕಂಥ ವೇದನಿಧಿ ತೀರ್ಥರಿಗೆ ವೇದನಿಧಿ ತೀರ್ಥರಿಗೆ ಅಷ್ಟು ಮರ್ಯಾದೆ ಕೊಡ್ತಿರ್ಲಿಲ್ಲ. ಪಾಂಡಿತ್ಯನ ಇದ್ದಾರೆ ಗುರುಗಳಂತ. ಇದನ್ನ ಅವರ ಗುರುಗಳಿಗೆ ಸ್ವಾಮಿಗಳು ತಿಳಿಸಿದ್ದಾರೆ. ಅಂತ ನೀವು ಶಿಷ್ಯ ನಮ್ಮ ಮಠದ ಒಂದು ರತ್ನ, ಅತ್ಯಂತ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು. ಇನ್ನು ಸಣ್ಣ ಯುವಕ, ಅದ್ಭುತ ಪಾಂಡಿತ್ಯ. ಆದರೆ ಕೆಲವು ಸಲ ಪೀಠಕ್ಕೆ ಏನು ಮರ್ಯಾದೆ ಕೊಡಬೇಕು ಅದರಲ್ಲೇನು ಸ್ವಲ್ಪ ನ್ಯೂನತೆ ಕಾಣಿಸ್ತದೆ ಅಂತ ಅನ್ನೋದನ್ನು ಗುರುಗಳು ಹೇಳಿ ಕಳಿಸಿದರು. ನರಸಿಂಹಾಚಾರ್ಯರು ಯಾರ ಕಡೆ ಹೇಳಿ ಕಳಿಸಿದ್ರು, ಬಂದು ಭೇಟಾಗಿ. ಆಗ ಅವರು ನರಸಿಂಹಾಚಾರ್ಯರು ಹೇಳಿ ಕಳಿಸಿದ್ರು, ಬಂದು ಭೇಟಾಗಬೇಕು ಅಂತ ಹೇಳಿ. ಗುರುಗಳ ಆಜ್ಞೆ, ಅಲ್ಲಿ ಹೋದರು. ಹಳ್ಳಿ ಊರು. ಇವರು ಅಲ್ಲಿಗೆ ಮುಟ್ಟುವಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಅದೇ ನರಸಿಂಹಾಚಾರ್ಯರು ಊಟ ಮಾಡಿ ಮನೆಯವರೆಗೆ ಕೈ ಬಾಯಿ ತೊಳ್ಕೊಳ್ಬೇಕು ಅಂತ ಬಂದು ತಮ್ಮ ಕಟ್ಟೆಯ ಮೇಲೆ ಕೂತ್ಕೊಂಡಿದ್ರು. ಅದೇ ವೇಳೆಗೆ ಸತ್ಯನಾಥ ತೀರ್ಥರು ಪುರಾಶ್ರಮದಲ್ಲಿ ಹೋಗಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ನೋಡಿದರು ತಮ್ಮ ಶಿಷ್ಯ ಬಂದಿದ್ದಾನೆ ಅಂತೇಳಿ. ಬಾಯಿ ತೊಳ್ಕೊಳ್ತಾ ಇದ್ರು. ಬಾಯಲ್ಲಿ ಉಳುಗುಳು ಮಾಡಬೇಕು, ಅವ್ರ ಮೇಲೆ ಉಗುಳ್ಬೇಕು. ಮತ್ತು ಬಾಯಲ್ಲಿ ನೀರು ಹಾಕೋಬೇಕು, ಅವ್ರ ಮೇಲೆ ಉಗುಳ್ಬೇಕು. ಮಹಾವಿದ್ವಾಂಸರು ಗುರುಗಳು ಅವ್ರ ಮೇಲೆ ಉಗುಳ್ತಾ ಇದ್ದಾರೆ. ಇವರೇನೇನು ಗಂಗಾ ಸ್ನಾನ ಆಯಿತು, ಭಾಗೀರಥಿ ಸ್ನಾನ ಆಯಿತು. ಅವ್ರು ಹೇಳ್ತಾರೆ, ಇದೇ ಶ್ರದ್ಧೆ ಪೀಠದ ಮೇಲೆ ಕೂಡ ತೋರಿಸೋದು ನಿನ್ನ ಕರ್ತವ್ಯ ಅಂತಕೊಂಡು. ಹಾಗೆ ಗುರುಗಳು ಹೇಗೆ ಇರಲಿ, ನಮ್ಮನ್ನು ಹೊಡಿಲಿ ಬಡಿಲಿ, ಆದರೆ ಅವರ ಎದುರಿಗೆ ನಾವು ವಿನೀತರಾಗಿರಲೇಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ. ಅದೇ ರೀತಿಯಾಗಿ ಹೆಣ್ಮಕ್ಳಿಗೆ ಗಂಡನೇ ಗುರು. ಸರ್ವಸಾಮಾನ್ಯವಾಗಿ ತಾಯಿ ಅನಸೂಯ, ಗಂಡ ಅನಾರ್ಯನಾಗಿದ್ದರೆ, ಸರಿಯಾದ ತಿಳುವಳಿಕೆ ಇಲ್ಲದೆ ಇರತಕ್ಕಂಥವನಾಗಿದ್ದರು, ವೃತ್ತಿವರ್ಜಿತ, ಅವನ ಕೆಲಸ ನೌಕರಿ ಹೋಗಿದ್ದರೂ ಸಹ ಅದ್ವೈತ ಮಾತ್ರ ಕರ್ತವ್ಯಂ. ಅಂಥ ಸಮಯದ ಮೇಲೂ ಕೂಡ ಗಂಡನ ಮೇಲಿನ ಪ್ರೀತಿ ಕಡಿಮೆ ಆಗದಂತೆ ನೋಡ್ಕೊಳ್ಬೇಕು. ಗಂಡನ ಯೋಗಕ್ಷೇಮ ಆಗಲೂ ಕೂಡ ನೋಡ್ಕೊಳ್ಬೇಕು.
ಅಂತ ಇದ್ದಾಗ ನಾನು ನನ್ನ ಗಂಡ ರಾಮ ಅದೆಂಥ ಗುಣವಂತ, ಅದಷ್ಟು ಗುಣವಂತ, ಅವನ ಬಗ್ಗೆ ನಾನು ಅನಾದರ ತೋರಿಸ್ಲಾ? ಕಾದಂಬರಿ ಬರೀತಕ್ಕಂಥವರು, ಕಥೆ ಬರೀತಕ್ಕಂಥವರು ಸೀತೆಗೆ ರಾಮನ ಮೇಲೆ ಸಿಟ್ಟಿತ್ತು. ಆ ನಂತರ ಸೀತಾದೇವಿಯನ್ನು ತ್ಯಾಗ ಮಾಡಿದಾಗ ಅವನು ಬೇಕಾದ್ರೆ ಮಾಡಿಕೊಳ್ಳಲಿ, ನಾನು ಮಾತ್ರ ಈ ಕೂಸುಗಳನ್ನು ಹಡೆದು ವಂಶ ನಂತರ ಹೋಗ್ತೇನೆ, ಹಾಗೆ ಹೀಗೆ ಏನೇನು ಬರೆದಿದ್ದಾರೆ. ತನ್ನ ಗಂಡನ ಬಗ್ಗೆ ಸೀತಾದೇವಿಗೆ ಎಂಥ ಒಂದು ಆದರ ಇತ್ತು ಅನ್ನೋದನ್ನು ಸೀತಾ ಜಯಂತಿ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳೋದು ಅತ್ಯಂತ ಅವಶ್ಯಕವಿದೆ. ನನ್ನ ಮಾತಲ್ಲ, ವಾಲ್ಮೀಕಿ ಋಷಿಗಳ ಶಬ್ದಗಳು. ಕಿಂ ಪುನರ್ಯೋ ಗುಣಶ್ಲಾಘ್ಯ, ನನ್ನ ಗಂಡ ಅತ್ಯಂತ ಗುಣವಂತ, ಪರಮ ಉದಾರಿ, ದುಃಖಿತರ ಸಂರಕ್ಷಕ, ಜಿತೇಂದ್ರಿಯ, ಯೋಗ್ಯರ ಮೇಲೆ ಅತಿ ಪ್ರೀತಿಯನ್ನು ಮಾಡ್ತಕ್ಕಂಥ ವ್ಯಕ್ತಿ, ಧರ್ಮಾತ್ಮ, ತಂದೆ ತಾಯಿಗಳ ಮೇಲೆ ಅತ್ಯಂತ ಆದರ ತೋರಿಸುವ ಪಿತೃ ಮಾತೃಭಕ್ತ. ಕಿಂ ಪುನರ್ಯೋ ಗುಣಶ್ಲಾಘ್ಯ ಸಾನುಕ್ರೋಶೋ ಜಿತೇಂದ್ರಿಯ ಸ್ಥಿರಾನುರಾಗೋ ಧರ್ಮಾತ್ಮ ಮಾತೃವತ್ ಪಿತೃವತ್ ಪ್ರಿಯ. ನನ್ನ ತಾಯಿ ನನಗೇನು ಮಾಡಿದ್ದು ಪ್ರೀತಿ ಕೊಟ್ಟಲು ಅದಕ್ಕಿಂತ ಹೆಚ್ಚು ಪ್ರೀತಿಯನ್ನು ಕೊಡ್ತಾ ಇದ್ದ. ನನ್ನ ತಂದೆ ಕೊಟ್ಟ ಪ್ರೀತಿಗಿಂತಲೂ ಹೆಚ್ಚಿನ ಪ್ರೀತಿಯನ್ನು ಕೊಡ್ತಾ ಇದ್ದ. ನನ್ನ ಗಂಡನ ಉದಾಹರಣೆ ನಿಮಗೆ ಗೊತ್ತೇ. ಒಂದು ಮಾತು ಪ್ರತಿಯೊಬ್ಬರು ನೆನಪು ಇಟ್ಕೊಳ್ಬೇಕು. ಏನು ಅಂತಂದರೆ, ತಂದೆ ಏನು ಕೊಡ್ಬೋದು? ಭಾಳ ಜನ್ಮ ಕೊಡ್ಬೋದು. ತಾಯಿ ಜನ್ಮ ಕೊಟ್ಟು ಪರಿಪಾಲನೆ ಮಾಡಬಹುದು. ತಂದೆ ಪೋಷಣೆ ಮಾಡ್ಬೋದು. ಅಣ್ಣ ತಮ್ಮಂದಿರನ್ನು ಸಹಾಯ ಮಾಡ್ಬೋದು. ಆದರೆ ಜಗತ್ತಿನಲ್ಲಿ ತಾಯಿತನ ಅಂತನ್ನೋದೇನಿದೆ, ಇದನ್ನು ಗಂಡನ ಬಿಟ್ಟು ಬೇರೆ ಯಾರು ಕೊಡ್ಲಿಕ್ಕೆ ಆಗ್ತದೆ ಹೇಳಿ? ಹೆಣ್ಣು ಮಕ್ಕಳಿಗೆ ತಾಯಿತನ ಅಂತಕೊಂಡಂತೇನಿದೆ, ಇದೇ ದೊಡ್ಡ ಸಂಪತ್ತಿ. ಈ ತಾಯಿತನವನ್ನು ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಸೀತೆಯ ಮಾತಿನ ಕಡೆ ಲಕ್ಷ್ಯ ಕೊಡೋಣ. ಮಿತಂ ದದಾತಿ ಹಿ ಪಿತ. ತಂದೆ ತನ್ನ ಒಂದು ಸೀಮೆಯಲ್ಲಿ ಹೆಣ್ಮಕ್ಳ ಮೇಲೆ ಪ್ರೀತಿ ಮಾಡ್ತಾನೆ. ಮಿತಂ ಮಾತಾ, ತಾಯಿಯೂ ಕೂಡ ತನ್ನ ಮಿತಿಯಲ್ಲಿವರೆಗಿದೆ ಅಲ್ಲಿವರೆಗೂ ಮಾತ್ರ ಪ್ರೀತಿ ಮಾಡ್ತಾಳೆ. ಮಕ್ಕಳು ತಮಗೆ ಅನುಕೂಲತೆ ಇದ್ದಾಗ ನಮ್ಮನ್ನು ಪ್ರೀತಿ ಮಾಡ್ತಾರೆ. ಮಿತಂ ಮಾತಾ ಸುತಸ್ತಥ ಅಮಿತಸ್ಯ ಚ ದಾತಾರಂ. ಆದರೆ ತಾಯ್ತನವನ್ನು ಕೊಟ್ಟು ಸದ್ಗತಿಗೆ ಕಾರಣೀಭೂತನಾಗಿರ್ತಕ್ಕಂತಹ, ಯಾವುದಕ್ಕೆ ಬೆಲೆ ಕೊಡ್ಲಿಕ್ಕೂ ಆಗೋದಿಲ್ಲ ಅಂತ ಅದನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ನನ್ನ ಗಂಡ. ಅಂಥ ಪತಿಯನ್ನು ನಿಂದೆ ಮಾಡಬೇಕೆ? ಅಂಥ ಪತಿಯನ್ನು ತಿರಸ್ಕರಿಸಬೇಕೆ? ಅನ್ಸೂಯ ಎಂಥ ತಪ್ಪಾಗ್ತದಲ್ಲ. ಯಾರೂ ಕೊಡಲಾಗದ ವೈಶಿಷ್ಟ್ಯವನ್ನು, ನನಗೊಂದು ಐಡೆಂಟಿಟಿ, ಜೀವನದಲ್ಲಿ ನನಗೊಂದು ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಕೆಲವು ಸಲ ತಣ್ಣವಳು ಅಂತಕೊಂಡು ಬೈತಿರ್ಬೋದು. ನಾನು ಸೀತೆಗೆ ಬೈದಿಲ್ಲ, ಮತ್ತು ಬೇರೆ ಮತ್ತೇನೋ ಒಂದು ರೀತಿಯಿಂದ ಅಥವಾ ತಾಯಿ ಮಾತನ್ಕೊಳ್ಳೋ ಹೆಂಡತಿ ಮಾತನ್ಕೊಳ್ಳೋ ಬೈಬೋದು. ಆದರೆ ನನಗೆ ಒಂದು ಜೀವನದಲ್ಲಿ ಹೆಣ್ಮಗಳಿಗೆ ತಾಯಿ ಅಂತಿಕೊಂಡಿರ್ತಕ್ಕಂಥ ಒಂದು ಸ್ಥಾನ ಕೊಟ್ಟಿರ್ತಕ್ಕಂಥ ಗಂಡನನ್ನು ಯಾರು ತಿರಸ್ಕರಿಸಲಿಕ್ಕೆ ಸಾಧ್ಯ ಇದೆ? ಯಾರೂ ತಿರಸ್ಕರಿಸಬಾರ್ದಲ್ಲ. ನನ್ನ ಗಂಡ ಎಷ್ಟು ಸಚ್ಚರಿತ್ರ ನಿಮ್ಗೆ ಗೊತ್ತೇ. ಕೌಸಲ್ಯ ಮೇಲೆ ಒಂದೇನು ಆಧಾರ ತೋರಿಸ್ತಾನೆ. ಯಾಂ ವೃತ್ತಿಂ ವರ್ತತೆ ರಾಮ ಕೌಸಲ್ಯ ಯಾಂ ಮಹಾಬಲ. ಮಹಾಬಲಿಷ್ಠನಾಗಿರ್ತಕ್ಕಂಥ ರಾಮಚಂದ್ರ ತನ್ನ ತಾಯಿಯ ಮೇಲೆ ಯಾವ ಆಧಾರ ತೋರಿಸ್ತಾನೆಯೋ, ತಾಮೇವ ನೃಪನಾರೀಣಾಂ, ಜಗತ್ತಿನ ಉಳಿದೆಲ್ಲ ಹೆಣ್ಮಕ್ಕಳ ಮೇಲೂ ಅಷ್ಟೇ ಆಧಾರ ತೋರಿಸ್ತಾನೆ.
ಎಂದಿಗೂ ವಿಕೃತಿಯಿಂದ ನೋಡಲಿಲ್ಲ ಅವನು. ಸಕೃದೃಷ್ಟ ಸ್ವಪಿ ಸ್ತ್ರೀಷು, ಒಂದ್ಸಲ ಯಾವ ಹೆಣ್ಮಗಳು ಭೇಟಿ ಆದರೂ ಕೂಡ ಅವಳ ಮೇಲೆ ಅಷ್ಟೇ ಆಧಾರ ತೋರಿಸ್ತಾನೆ. ಮಾತೃವತ್ ವರ್ತತೆ ವೀರೋ, ನನಗಂತೂ ತಾಯಿಗಿಂತ ಹೆಚ್ಚಿನ ಪ್ರೀತಿಯನ್ನು ತೋರಿಸ್ತಾ ಇದ್ದಾನೆ. ಮಾನಂ ಉತ್ಸೃಜ್ಯ ಧರ್ಮವಿತ, ಹೆಂಡತಿ ಮೇಲೆ ಪ್ರೀತಿ ಮಾಡಿದ ಜನ ಏನಂದಾರು, ಯಾವುದು ಲೆಕ್ಕಿಸುವುದಿಲ್ಲ. ನಿಜವಾದ ಪ್ರೀತಿಯನ್ನು, ತಾಯಿಗಿಂತಲೂ ಹೆಚ್ಚು ಪ್ರೀತಿಯನ್ನು ನನ್ನ ಮೇಲೆ ಮಾಡ್ತಾ ಇದ್ದಾನೆ ನನ್ನ ಗಂಡ. ಇನ್ನು ತಾಯಿ ನಮ್ಮ ಯೋಗಕ್ಷೇಮ ಹೇಗೆ ನೋಡ್ಕೊಳ್ತಾನೆ ನಿಮಗೆಲ್ಲ ಗೊತ್ತಿದೆ. ಆಗಚ್ಚಂತ್ಯಶ್ಚ ವಿಜನಂ ವನಮೇವಂ ಭಯಾವಹಂ ಸಮಾಹಿತಂ ಮೇ ಶ್ವಶ್ರ ಹೃದಯ ಸ್ಥಿರಂ ಮಮ. ಕಠಿಣವಾದ ಕಾಡಿಗೆ ಬರಬೇಡ, ಭಾಳ ಕಷ್ಟ ಇದೆ ಅಂತಿಕೊಂಡಂತಂದಾಗ, ನಾಳೆದ ನನ್ನ ಕರ್ತವ್ಯ ಎಲ್ತು ನಾನು ಬರ್ತೇನೆ ಅಂತಿಕೊಂಡು ಅಂತ ಹೇಳಿದಾಗ, ರಾಮನ ಜೊತೆ ಹೊರಟಾಗ ನನ್ನ ಅತ್ತೆ ನನಗೇನು ಕೆಲವು ಧರ್ಮದ ವಿಚಾರಗಳನ್ನು ಹೇಳಿದ್ರು. ಗಂಡನನ್ನು ಹೇಗೆ ನೋಡ್ಕೊಳ್ಬೇಕು, ಆತ್ಮರಕ್ಷಣೆ ಹೇಗೆ ಮಾಡ್ಕೊಳ್ಬೇಕು, ಧರ್ಮ ಹೇಗೆ ಬಿಡಬಾರ್ದು. ಆ ನನ್ನ ಅತ್ತೆ ಕೌಶಲ್ಯ ಹೇಳಿದ ಮಾತನ್ನು ಪ್ರತಿ ಕ್ಷಣದಲ್ಲಿ ನೆನಪಿಟ್ಟುಕೊಂಡಿದ್ದೇನೆ. ಸೀತೆಗೆ ಅತ್ತೆ ಬಗೆಗೆ ಒಂದೊಂದು ಭಾವನೆ ಇದೆ, ಕಲ್ಪನೆ ಮಾಡಿಕೊಳ್ಳಿ. ನಮ್ಮಲ್ಲಿ ಅತ್ತೆ ಸೊಸೆ ಅಂದರೆ ಇಬ್ಬರು ಪರಸ್ಪರ 36-36 ಆಕಡ ಅಂತಿಕೊಂಡು ಅಂತ ಹೇಳತಕ್ಕಂಥ ಕ್ರಮ ಇದೆ, ತಪ್ಪು. ತಾಯಿಗಿಂತ ಹೆಚ್ಚಿನ ಪ್ರೀತಿಯನ್ನು ಕೊಡುವ ಅತ್ತೆಯಂದರು ಇದ್ದಾರೆ, ತಾಯಿಗಿಂತಲೂ ಹೆಚ್ಚು ಆಧಾರ ಕೊಡುವ ಸೊಸೆಯಂದರು ಇದ್ದಾರೆ, ಅದರಷ್ಟೇ ದ್ವೇಷ ಮಾಡ್ತಕ್ಕಂಥ ಅತ್ತೆ ಸೊಸೆಯಂದರು ಕೂಡ ಇದ್ದಾರೆ. ನಾನು ಕಾಡಿಗೆ ಬರುವಾಗ ಕೌಸಲ್ಯ ರಾಮನ ಯೋಗಕ್ಷೇಮದ ಬಗ್ಗೆ ನನಗೇನು ಮಾತು ಹೇಳಿದ್ಲು, ಅದು ಪ್ರತಿಕ್ಷಣ ನನ್ನ ನೆನಪಿನಲ್ಲಿದೆ. ಅನಸೂಯಾದೇವಿ, ಅದನ್ನು ನಾನು ಪರಿಪಾಲನೆ ಮಾಡ್ತಾ ಇದ್ದೇನೆ. ಪಾಣಿ ಪ್ರಧಾನ ಕಾಲೇ ಚ ಯತ್ಪುರಾತ್ ಅಗ್ನಿಸನ್ನಿಧೌ ಅನುಶಿಷ್ಟಂ ಜನನ್ಯಾಮೇ ವಾಕ್ಯಂ ತದಪಿ ಮೇ ಧೃತಂ. ನನ್ನ ಮೇಲೆ ಸಂಸ್ಕಾರ ಕೊಟ್ಟರು ಕೇವಲ ಅತ್ತೆ ಅಷ್ಟೇ ಅಲ್ಲ, ಮದುವೆಗಿಂತ ಮೊದಲು, ನನ್ನ ಪಾಣಿಗ್ರಹಣವಾಗೋಕ್ಕಿಂತ ಮೊದಲು, ಅಗ್ನಿ ಸಾಕ್ಷಿಯಾಗುವ ಮೊದಲು ನನ್ನಮ್ಮ ನನಗೆ ಗಂಡನ ಜೊತೆಗೆ ಹೇಗಿರಬೇಕು, ಹೇಗೆ ಗಂಡನ ಸೇವೆಯನ್ನು ಮಾಡಬೇಕು ಇಲ್ಲ, ಅಮ್ಮ ಹೇಳಿದಂತೆ ನಾನು ನನ್ನ ಗಂಡನ ಜೊತೆಯಲ್ಲಿದ್ದೇನೆ. ಅಂದರೆ ಅತ್ತೆಯಂದರು ಅತ್ತೆ ತನ್ನ ಸೊಸೆಗೆ, ತಾಯಿ ತನ್ನ ಮಗಳಿಗೆ ಪ್ರೀತಿಯಿಂದ ಏನನ್ನು ಕಲಿಸ್ಬೇಕು. ನಾನು ಒಂದು ಸಲ ಒಬ್ಬರ ಮನೆಗೆ ಹೋಗಿದ್ದೆ. ನಾವಿಬ್ಬರು ಗಂಡ ಹೆಂಡತಿ ಹೋಗಿದ್ರು, ದಂಪತಿಗಳು ಅಂತಿಕೊಂಡು ಅಂತ ಹೇಳಿ ನಮ್ಮನ್ನು ಕೂಡಿಸಿದ್ರು. 2 ದಿವಸ ಆದಮೇಲೆ ಅವರ ಮಗಳ ಮದುವೆ ಇತ್ತು. ತಾಯಿ ಬದಿ ರೂಮ್ನಲ್ಲಿ ಹೇಳ್ತಾ ಇದ್ಲು, ನಾವು ಕೇಳಿಸ್ಕೊಳ್ಬಾರ್ದು, ಅದು ನಮ್ಮ ಕಿವಿ ಮೇಲೆ ಬಿತ್ತು. ನೋಡು, ಗಂಡನ ಮನೆಗೆ ಹೋದ ಕ್ಷಣಕ್ಕೇನೆ ಹೇಗಾದರೂ ಮಾಡಿ ಗಂಡ ಸಂಬಳ ನಿನ್ನ ಕೈಲಿ ತಂದು ಕೊಡುವಂತೆ ಮಾಡು. ಸುಮ್ಮನೆ ಅವನ ಮೈದನ ಮೇಲೆ ನಾದಿನ ಮೇಲೆ ಖರ್ಚು ಮಾಡ್ತಿರ್ತಾನೆ. ನಾನು ನಿನ್ನ ಮಕ್ಕಳಿಗೆ ಬೇಡೇನ, ಅದಕ್ಕೋಸ್ಕರ ನಿನ್ನ ನಾದಿನಿಗೆ ನಿನ್ನ ಮೈದನಿಗೆ ಅವನು ಕಡಿಮೆ ಖರ್ಚು ಮಾಡು ಅಂತ ಹೇಳು. ಹೇಗಾದ್ರೂ ಮಾಡಿ ವಶ ಮಾಡ್ಕೊ, ಅವನನ್ನು ನಿನ್ನ ಕೈಯಲ್ಲಿ ಒಂದು ಸಂಬಳ ತಂದು ಕೊಡ್ಬೇಕು. ಮುದುಕಿ ಅತ್ತಿಗೆ ಏನು ಬೇಕಾಗ್ತಿರ್ತದೆ, ಸುಮ್ಮನೆ ಅಷ್ಟೊತ್ತಿಗೆ ಒಳ್ಳೆ ಒಂದು ಊಟಕ್ಕೆ ಹಾಕ್ಬಿಡು ಸಾಕು. ಈ ಮೇಲಿನ ಅದು ತಂದು ಕೊಡು, ಇದು ತಂದು ಕೊಡು ಅಂತ ಮಾಡಲಿ, ಗಂಡನ ಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡು. ಇದು ಈ ಮಾತು ನಾನು ಸ್ಪಷ್ಟವಾಗಿ ಕೇಳಿಸುವಂತೆ ಅವ್ರು ಮಾತಾಡ್ತಿದ್ರೊಳಗೆ. ಇದು ಹಿಂದಿನ ಕೆಲವು ತಾಯಂದ್ರೆ ಈ ರೀತಿ ಹೇಳ್ತಿರ್ಬೋದು, ಮಾಡಬಾರ್ದ. ನ ವಿಸ್ಮೃತಂತು ಮೇ ಸರ್ವಂ ವಾಕ್ಯೈ ಸ್ವಧರ್ಮಧಾರಿಣಿ ಪ್ರತಿಶುಶ್ರೂಣಾನ್ನಾರ್ಯ ತಪೋ ನಾನ್ಯದ್ವಿತೀಯತೆ. ನನ್ನ ತಾಯಿ, ನನ್ನ ತಂದೆ, ನನ್ನ ಅತ್ತೆ ಹೇಳಿದ ಆ ಧರ್ಮದ ಮಾತುಗಳನ್ನು ಒಂದು ಕ್ಷಣವೂ ನಾನು ಮರೆಯೋದಿಲ್ಲ. ಅನಸೂಯಾದೇವಿ, ಗಂಡನಿಗೆ ಅನುಕೂಲ ಮಾಡಿಕೊಡುವ, ಗಂಡನ ಧರ್ಮಾಚರಣೆಗೆ ಅನುಕೂಲ ಮಾಡಿಕೊಡುವುದನ್ನು ಬಿಟ್ಟರೆ ಬೇರೆ ತಪಸ್ಸು ಹೆಣ್ಣು ಮಕ್ಕಳಿಗೆ ಜಗತ್ತಿನಲ್ಲಿ ಇಲ್ಲ. ಪತಿಶುಶ್ರೂಷಣಾನ್ನಾರ್ಯ ತಪೋ ನಾನ್ಯತ್ ವಿಧೀಯತೆ. ಬೇರೆ ತಪಸ್ಸೇ ಜಗತ್ತಿನಲ್ಲಿಲ್ಲ. ಬೇರೆ ಎಷ್ಟೇ ಜಪ ತಪ ಮಾಡಿದರೂ ದೇವರು ತೆಗೆದುಕೊಳ್ಳೋದಿಲ್ಲ. ಇದನ್ನು ಮಾಡಬೇಕಾದ್ರೆ ಮಾಡಿ, ಆದರೆ ಇದನ್ನು ಗಂಡನನ್ನು ತಿರಸ್ಕಾರ ಮಾಡಿ ನಾನು ಮಾಡ್ತೇನೆ ಅಂತಂದರೆ ದೇವರು ಸ್ವೀಕಾರ ಮಾಡೋದಿಲ್ಲ.
ಅನಸೂಯಾದೇವಿ ನನ್ನ ಎದುರಿಗೆ ಸಾವಿತ್ರಿ ಆದರ್ಶಳಾಗಿದ್ದಾಳೆ. ರಾಜಕುಮಾರಿ ಕಾಡಿನಲ್ಲಿರ್ತಕ್ಕಂಥ ಗಂಡನನ್ನು ವರಿಸಿ ಕಾಡಿನಲ್ಲಿ ತನ್ನ ಕಠಿಣವಾದ ಜೀವನವನ್ನು ಮಾಡಿದ್ಲು. ಗಂಡನ ಬಗ್ಗೆ ನೋಡುವಾಗ ನನ್ನ ಸಾವಿತ್ರಿ ನೆನಪಾಗ್ತಾಳೆ. ಸಾವಿತ್ರಿ ಪತಿಶುಶ್ರೂಷಾಂ ಕೃತ್ವ ಸ್ವರ್ಗೇ ಮಹೀಯತೆ. ಅವಳು ಯಮಧರ್ಮರಾಜನನ್ನು ಕೂಡ ತನ್ನ ಮಾತಿನ ಮೋಡಿಯಲ್ಲಿ ಕೂಡಿಸಿದ್ಲು. ಅಂತಹ ಪತಿವ್ರತೆ ನನಗೆ ನೆನಪಿದ್ದಾಳಪ್ಪ. ಅವಳು ಹೇಗೆ ತನ್ನ ಗಂಡನ ಸೇವೆಯನ್ನು ಮಾಡಿದ್ಲು ಅನ್ನೋದನ್ನು ನನಗಿನ್ನೂ ತಿಳಿದಿದ್ದೇನೆ. ನಾನು ಆಚರಣೆ ಮಾಡಿಕೊಡ್ತಾಯಿದ್ದೀನಿ. ಚಂದ್ರನ ಹೆಂಡತಿ ರೋಹಿಣಿ. ಚಂದ್ರನಿಗೆ 27 ಜನ ಹೆಂಡತಿಯರು. ಬೇರೆ ಬೇರೆ ಹೆಂಡತಿಯ ಜೊತೆ ಹೋಗ್ತಿರ್ತಾನೆ ನಾನು. ಆದರೂ ರೋಹಿಣಿ ಇಷ್ಟು ಅದ್ಭುತವಾದ ರೀತಿಯಿಂದ ಅವನು ಸೇವೆ ಮಾಡಿದ್ಲು. ಚಂದ್ರನಿಗೆ ರೋಹಿಣಿ ಮೇಲೆ ಬಹಳ ಪ್ರೀತಿ. ವರಿಷ್ಠ ಸರ್ವನಾರೀಣಾಂ ಏಷಾ ಚ ದಿವಿದೇವತಾ ರೋಹಿಣಿ ನ ವಿನಾ ಚಂದ್ರಂ ಮುಹೂರ್ತಮಪಿ ದೃಶ್ಯತೆ. ಅದರಿಂದ ಇವತ್ತಿಗೂ ಕೂಡ ಚಂದ್ರನ ಜೊತೆಗೆ ಯಾವಾಗಲೂ ರೋಹಿಣಿ ನಕ್ಷತ್ರ ಇರ್ತದೆ. ಒಂದು ಕ್ಷಣ ಗಂಡನನ್ನು ಬಿಟ್ಟಿರೋದಿಲ್ಲ. ಇಂಥ ಅದ್ಭುತವಾಗಿರ್ತಕ್ಕಂಥ ಆದರ್ಶ ನನ್ನ ಕಣ್ಣೆದುರಿಗಿದೆ. ಏವಂ ವಿಧಾಶ್ಚ ಪ್ರವರಾಹ ಸ್ತ್ರೀಯ. ಇಂಥ ಎಷ್ಟು ಜನ ಪತಿವ್ರತೆಯರು ನಮ್ಮ ಜಗತ್ತಿನಲ್ಲಿಲ್ಲ. ಅನಸೂಯಾದೇವಿ ಅವರೆಲ್ಲರ ಆದರ್ಶ. ಜಗನ್ಮಾತೆ ಸೀತಾದೇವಿ ಈ ಮಾತನ್ನು ಹೇಳ್ತಾ ಇದ್ದಾಳೆ. ಇಂಥವರ ಆದರ್ಶ ನಮ್ಮೆದುರಿಗೆ. ಅಂಥವರ ಆದರ್ಶ ಸಿನಿಮಾ ನಟಿಯರು ಕನಿಷ್ಠ 3 ಸಲ ಮದುವೆ ಆಗ್ತಾರೆ. 4 ಸರ್ತಿ 5 ಸರ್ತಿ ಗಂಡನನ್ನು ಚೇಂಜ್ ಮಾಡಿದವರು ಇದ್ದಾರೆ. ಇಂಥವ್ರ ಬಗ್ಗೆ ನಾವು ಮಾತನಾಡ್ತೇವೆ. ಸೀತಾದೇವಿ ಬಗ್ಗೆ ಮಾತಾಡ್ತೇವೆ, ಅನಸೂಯನ ಬಗ್ಗೆ ನಾವು ಮಾತಾಡ್ತೇವೆ, ಸಾವಿತ್ರಿ ಬಗ್ಗೆ ನಾವು ಮಾತಾಡ್ತೇವೆ. ಸಾವಿತ್ರಿ ಬಗ್ಗೆ ಗೊತ್ತಿದ್ದು ಉಳಿದವ್ರ ಬಗ್ಗೆ ಗೊತ್ತು ಕೂಡ ಇಲ್ಲ. ಇಂಥ ನಾರು ಯಾವಾಗಲೂ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥವ್ರು. ಆಗ ಸೀತಾದೇವಿಯ ಮಾತನ್ನು ಕೇಳಿ ಅನಸೂಯಾದೇವಿಗೆ ಬಹಳ ಸಂತೋಷ ಆಯಿತು. ಸೀತಾದೇವಿ, ನೀನು ಮಹಾಲಕ್ಷ್ಮಿ. ನಿನಗೇನು ಸಮರ್ಪಣೆ ಮಾಡಿದರೂ ಕೂಡ ಅಕ್ಷಯವಾಗ್ತದೆ. ಅದಕ್ಕೆ ಇಷ್ಟು ದಿವಸ ನಾನು ಎಷ್ಟು ನಿಯಮಗಳನ್ನು ಮಾಡಿದ್ದೇನೆ, ಏನೇನು ವ್ರತ ನಿಯಮಗಳನ್ನು ಮಾಡಿದ್ದೇನೆ, ಎಷ್ಟೆಷ್ಟು ತಪಸ್ಸು ಮಾಡಿದ್ದೇನೆ. ಆ ತಪಸ್ಸಿನ ಪುಣ್ಯ ನನ್ನ ಹತ್ರ ಬಹಳ ಇದೆ. ಅದೆಲ್ಲವನ್ನು ನಿನಗೆ ನಾನು ಸಮರ್ಪಣೆ ಮಾಡ್ತೇನೆ ಅಂತೇಳಿ ಅನಸೂಯ ಸೀತಾದೇವಿಗೆ ಸಮರ್ಪಣೆ ಮಾಡ್ತಾಳೆ. ಆನಂತರ ಹೇಳ್ತಾಳೆ, ನೋಡಿ ಸೀತಾದೇವಿ, ಆ ಕೈಕೇಯಿ ನಿನಗೆಲ್ಲ ಆಭರಣ ಕಳಿಸಿದ್ದಾಳೆ. ವಸಿಷ್ಠರು ಬೈದರು ಅಂತೇಳಿ ಇದ್ದದ್ರಲ್ಲೇ ಬಂದಿದ್ದೆ. ಮುತ್ತೈದರು ಹೀಗಿರಬಾರ್ದಮ್ಮ, ಲಕ್ಷ್ಮಿ ಅಂತ ಅಲಂಕಾರ ಮಾಡ್ಕೊಂಡಿರ್ಬೇಕು. ಏನೋ ಕಾಡಿಗೆ ಬಂದಿದ್ದೇನೆ ಅಂತೇಳಿ ನೀನು ಕೂಡ ಕಾಷಾಯ ವಸ್ತ್ರ ಉಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾಡಿಗೆ ಬಂದದ್ದು ನಿನ್ನ ಗಂಡ, ಅವನಿಗೆ ವ್ರತ ನಿಯಮ ಇದೆ. ನೀನು ಯಾವಾಗಲೂ ಅಲಂಕೃತಳಾಗಿರ್ಬೇಕು. ಹೆಣ್ಮಕ್ಕಳು ಅಲಂಕೃತಳಾಗಿ ಲಕ್ಷ್ಮೀದೇವಿ ಅಂತ ಇರಬೇಕು. ಹೊರಗಲ್ಲ, ಮನೆಗಳು ಕೂಡ. ಮನೆಯೊಳಗೆ ಒಂದೊಂದು ಮಡಿಸೀರೆ ಉಟ್ಕೊಂಡು, ಈಗ ಮಡಿಸೀರೆಲ್ಲ ಬೇರೆ ಬೇರೆ ನೈಟಿ ಪೀಟಿ ಹಾಕ್ಕೊಳ್ತಾರೆ. ಹೊರಗೆ ಹೋಗುವಾಗ ಮಾತ್ರ ಅಲಂಕಾರ. ಯಾರಿಗೋಸ್ಕರ ಅಲಂಕಾರ? ಅದು ಮನೆಯಲ್ಲಿದ್ದ ಗಂಡನಿಗೋಸ್ಕರ ಅಲಂಕಾರ ಮಾಡ್ಕೊಳ್ಬೇಕು ಹೊರತು ಜನರು ನೋಡಲಿ ಅಂತಕೊಂಡಂಥ ಅಲಂಕಾರ ಅಲ್ಲ. ಹೇಳ್ತಾ ಇದ್ದಾಳೆ ಅನಸೂಯಾದೇವಿ, ಗಂಡನ ಎದುರಿಗೆ ಯಾವಾಗಲೂ ಲಕ್ಷ್ಮಿ ಅಂತ ಅಲಂಕೃತಳಾಗಿರ್ಬೇಕು. ನಾನು ಕೊಡ್ತೇನೆ ಬಿಡು ಅಂತ ಹೇಳಿ ಆಗ ತಾನೇ ಸ್ವತಃ ಸೀತಾದೇವಿಗೆ ಎಣ್ಣೆ ಹಚ್ಚಿ, ಒಳ್ಳೆ ಸುಗಂಧಿತ ಎಣ್ಣೆ ಹಚ್ಚಿ ಎರೆದಿದ್ದಾಳೆ. ಆನಂತರ ಉತ್ತಮವಾಗಿರ್ತಕ್ಕಂತಹ ರೇಷ್ಮೆ ಸೀರೆ ನಾಚ್ತಕ್ಕಂತಹ ಬಟ್ಟೆಗಳನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾಳೆ. ತನ್ನ ಕೊರಳಲ್ಲಿರ್ತಕ್ಕಂತಹ ಮಾಲೆಯನ್ನೇ, ಬಂಗಾರದ ಮಾಲೆಯನ್ನೇ ಸೀತಾದೇವಿಗೆ ಸಮರ್ಪಣೆ ಮಾಡಿದ್ದಾಳೆ. ನೋಡು, ಲಕ್ಷ್ಮೀದೇವಿ, ನಿನ್ನ ಗಂಡ ವಿಷ್ಣು ಅವರೇ ನೀಡಬೇಕು.
ಸುಗಂಧಿತವಾಗಿರ್ತಕ್ಕಂಥ ಗಂಧ ಶರೀರಕ್ಕೆ ಹಚ್ಕೊಳ್ಬೇಕು, ಮೈ ತಲೆ. ಆಗ ಹಿರಿಯರ ಆಜ್ಞೆ ಅಂತ ತಿಳ್ಕೊಂಡು ಅಂತೇಳಿ ಅವಳು ಕೊಟ್ಟಿರ್ತಕ್ಕಂಥ ಒಳ್ಳೆ ಸೀರೆ ಆಭರಣ ಎಲ್ಲವನ್ನೂ ಸ್ವೀಕಾರ ಮಾಡಿದ್ದಾಳೆ ಸೀತಾದೇವಿ. ಆನಂತರ ಮತ್ತೆ ಪುನಃ ಇಬ್ಬರು ಮಾತನಾಡ್ತಾ ಇದ್ದಾರೆ. ಅನಸೂಯೆ ಅಂತಾಳೆ, ಸೀತಾ, ರಾಮಚಂದ್ರ ಯಾರಿಗೂ ಸಾಧ್ಯವಾಗದ ರಾವಣ ಕುಂಭಕರ್ಣಾದಿಗಳು ಕೂಡ ಯಾವುದನ್ನು ಹಿಡಿಲಿಕ್ಕೆ ಹೋಗಿ ತಲೆ ತಿರುಗಿ ಬಿದ್ದರು, ಅಂಥ ಬಿಲ್ಲನ್ನು ಹೆದೆಗೇರಿಸಿ ನೀನು ಮದುವೆ ಆದಂತೆ ಕೊಂಡಂತಾರೆ ಕೇಳಿದ್ದೇನೆ ನಾನು. ಎಲ್ಲ ಘಟನೆ ಸ್ವಲ್ಪ ನಂಗೆ ಹೇಳಿ ನೋಡು. ನಿಂಗೆ ರಾಮನ್ ನೋಡಿ ಏನನ್ನಿಸ್ತು? ಅವನು ಬಿಲ್ ಮುರಿದಾಗ ನಿನ್ನ ಮನಸ್ಸಿನ ಭಾವನೆ ಹೇಗಿತ್ತು? ಎಲ್ಲ ನನಗೆ ಹೇಳಿ ನೋಡು ಸೀತಾದೇವಿ. ಅಂದರೆ ಮಾತುಕತೆ ಆಡಬೇಕಾಗಿದ್ದರೂ ಕೂಡ ಹೆಣ್ಣು ಮಕ್ಕಳು ಬೇರೆ ಹೀರೋಯಿನ್ ಪೀರೋಗಿನ್ಗಳು ಮಾತಾಡೋದು, ಗಂಡನ ಬಗ್ಗೆ ಮಾತಾಡಬೇಕು ಅನ್ನೋದನ್ನು ಅನಸೂಯಾದೇವಿ ತೋರಿಸ್ಕೊಡ್ತಾ ಇದ್ದಾರೆ. ಇಂತಹ ಸೀತಾದೇವಿಯ ಸಂದೇಶ, ಸೀತಾದೇವಿಯ ಆದರ್ಶ, ಅಲ್ಲೇ ಅಷ್ಟೇ ಅಲ್ಲ, ಅನಸೂಯಾದೇವಿಯ ಆದರ್ಶವನ್ನು ನಾವು ಈ ಸೀತಾ ಜಯಂತಿ ಸಂದರ್ಭದಲ್ಲಿ ನಮ್ಮ ಕಣ್ಣೆದುರಿಟ್ಟುಕೊಂಡಾಗ ನಾವು ಹೇಗೆ ಧರ್ಮಿಷ್ಠರಾಗಿರಲಿಕ್ಕೆ ಸಾಧ್ಯತೆ ಇದೆ. ರಾಮನಂತೆ ಅತ್ರಿಯಂತೆ ಹೆಂಡತಿಯನ್ನು ಹೊಗಳೋದು ಗಂಡಸರು ಸ್ವಭಾವ ಮಾಡಿಕೊಳ್ಬೇಕು. ಹೆಂಡತಿಯಲ್ಲಿದ್ದ ಗುಣಗಳನ್ನು ಅವುಗಳನ್ನು ನೋಡಿ ಆನಂದಪಟ್ಟು ಸಂತೋಷಪಟ್ಟು ಅವುಗಳನ್ನು ವರ್ಣಿಸುವ ಔದಾರ್ಯನೂ ಗಂಡನಲ್ಲಿರಬೇಕು. ಗಂಡನೇ ಗುರುವಾದ್ದರಿಂದಾಗಿ ಗಂಡನಲ್ಲಿದ್ದ ತಪ್ಪುಗಳನ್ನು ಮನ್ನಿಸಿ ಅವನ ಸೇವೆಯಲ್ಲಿ ದೇವರ ಸೇವೆ ಅಂತ ಕಾಣಬೇಕು ಅನ್ನೋದು ನಮ್ಮ ಸನಾತನ ಭಾರತೀಯ ಧರ್ಮದ ಒಂದು ನಿಯಮ. ಆ ನಿಯಮವನ್ನು ಇಟ್ಟುಕೊಂಡು ಸೀತಾ ಜಯಂತಿಯನ್ನು ನಿನ್ನಿನ ದಿವಸ ಅದು ಆಚರಣೆ, ಅದರಿಂದ ಸೀತಾದೇವಿ ದಿನಾಲೂ ಇರ್ತಾಳೆ. ಈ ಸೀತಾ ಜಯಂತಿಯ ಆಚರಣೆಯನ್ನು ಈ ರೀತಿಯಲ್ಲಿ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯಂತಿ ಸಕಲ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಮ್ಯಶ್ಚ ವಿಶ್ವಂ ಸದಾ ಜಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.